ಓಕೆ, ಸ್ಟಾರ್ಟ್ ಮಾಡಿ. ನಮೋ ತಸ ಭಗವತೋ ಅರ್ಹತೋ ಸಮ್ಮಾ ಸಂಬುದ್ಧಸ್ಸ. ಜೀವನ್ಮುಕ್ತ ಮಹಾತ್ಮರನ್ನ, ಭಗವಾನ್ ಬುದ್ಧರನ್ನ ಸ್ಮರಣೆ ಮಾಡ್ತಾ ಇವತ್ತಿನ ವ್ಯಾಸಂಗದ ಕಾರ್ಯಕ್ರಮನ ನಾವು ಪ್ರಾರಂಭ ಮಾಡೋಣ. ನಾವು ಈಗಾಗಲೇ ಭಗವಾನ್ ಬುದ್ಧರ ಬೋಧೆಗಳನ್ನ ವ್ಯಾಸಂಗ ಮಾಡ್ತಿದ್ದೇವೆ. ಅವುಗಳಲ್ಲಿ ಧಮ್ಮಪದ ಅನ್ನುವಂತಹ ಒಂದು ಗ್ರಂಥವನ್ನ ಈಗ ಅಧ್ಯಯನಕ್ಕೆ ಆರಿಸ್ಕೊಂಡಿದ್ದೇವೆ. ಹೋದ ತಿಂಗಳೇನ್ ಮಾಡಿದ್ವಿ ಅಂದ್ರೆ, ಮೊದಲನೇ ಅಧ್ಯಾಯವಾದ ಜೋಡಿ ವರ್ಗ ಅದನ್ನ ಅಧ್ಯಯನ ಮಾಡಿದ್ವಿ. ಇವತ್ತು ಅದರ ಎರಡನೆಯ ಅಧ್ಯಾಯವಾದಂತಹ ಅಪ್ರಮಾದ ವರ್ಗ ಅಥವಾ ಕನ್ನಡದಲ್ಲಿ ಅಪ್ರಮಾದ ವರ್ಗ ಅನ್ನೋದನ್ನ ಅಧ್ಯಯನ ಮಾಡೋಣ. ಅಪ್ರಮಾದ ಅಂದ್ರೇನು ಅಂತ ನೋಡೋದಾದ್ರೆ, ಅಪ್ರಮಾದ ಅಂತ ಅಂದ್ರೆ ಎಚ್ಚರಿಕೆ. ಈ ಒಂದು ವರ್ಗ ಅಂದ್ರೆ ಅಧ್ಯಾಯ. ಈ ಎರಡನೆಯ ಅಧ್ಯಾಯದಲ್ಲಿ ಏನನ್ನ ಹೇಳ್ತಾರೆ ಅಂದ್ರೆ, ನಾವುಗಳು ಅಂದ್ರೆ ಸಾಧಕರು ಸದಾಕಾಲ ಎಚ್ಚರಿಕೆಯಿಂದ ಇರೋದಕ್ಕೆ ಹೇಳ್ತಾರೆ. ಸದಾಕಾಲ ಅವೇರ್ನೆಸ್ ಇಂದ ಇರಬೇಕು. ನಮ್ಮನ್ನ ನಾವು ಗಮನಿಸ್ತಾ ಇರಬೇಕು. ನಮ್ಮ ಆಗಿರಬಹುದು, ನಮ್ಮ ಆಲೋಚನೆಗಳಾಗಿರ್ಬೋದು, ನಮ್ಮ ಭಾವನೆಗಳಾಗಿರ್ಬೋದು, ಇವೆಲ್ಲವನ್ನ ಕೂಡ ನಾವು ಮಾಡುವ ಕ್ರಿಯೆ ಆಗಿರ್ಬೋದು, ಎಲ್ಲವನ್ನ ಎಚ್ಚರಿಕೆಯಿಂದ ಗಮನಿಸಿ ನಾವು ನೋಡ್ತಾ ಇದ್ದಾಗ ಅವಾಗ ತಪ್ಪುಗಳೇ ನಡೆಯೋದಿಲ್ಲ ಅಂತ ಹೇಳಿ ಬುದ್ಧರು ಹೇಳ್ತಾರೆ. ಹಾಗಾಗಿ ಸಾಧಕ ಅಧ್ಯಾತ್ಮದ ಹಾದಿಯಲ್ಲಿ ನಡೆಯುವಾಗ ಸುಗಮವಾಗಿ ಸಾಗೋದಕ್ಕೆ ಬೇಕಾದಂತಹ ಈ ಒಂದು ಅಪ್ರಮಾದ ಅನ್ನೋದನ್ನ ನಾವೆಲ್ಲರೂ ಕೂಡ ಪಡ್ಕೊಳ್ಬೇಕಾಗತ್ತೆ. ಯಾತಕ್ಕೆ ಇದನ್ನ ಪಡ್ಕೋಬೇಕು ಅಂದ್ರೆ, ನಮ್ಮ ಗುರಿ ಮುಟ್ಟೋದಕ್ಕೆ ಕೂಡ ಈ ಅಪ್ರಮಾದ ಅಥವಾ ಎಚ್ಚರಿಕೆ ಅನ್ನುವಂತಹದ್ದು ನಮ್ಗೆ ಅತ್ಯಂತ ಸಹಾಯವನ್ನ ನೀಡುವಂತಹದ್ದು. ಈ ಎರಡನೇ ಅಧ್ಯಾಯವಾದಂತಹ ಅಪ್ರಮಾದ ವರ್ಗ ಅಥವಾ ಅಪ್ರಮಾದ ವರ್ಗದಲ್ಲಿ ಅತಿ ಅಮೂಲ್ಯವಾದಂತಹ 12 ಗಾಥೆಗಳಿದೆ. ಅಂದ್ರೆ 12 ಶ್ಲೋಕ ಈ ಒಂದು ಅಧ್ಯಾಯದಲ್ಲಿ ಇರುವಂತಹದ್ದು. ಭಗವಾನ್ ಬುದ್ಧರು ಎಲ್ಲ ಶಾಸಕರಿಗೂ ಕೂಡ, ಎಲ್ಲ ಸಾಧಕರಿಗೂ ಕೂಡ ಅಪ್ರಮಾದ ಅದರಲ್ಲಿ ಇರಬೇಕು ಅಂತ ಹೇಳಿ ಹೇಳ್ತಾರೆ. ಅಪ್ರಮಾದ ಅಂದ್ರೆ ನಿರಂತರ ಜಾಗೃತಿ. ಬರಿಯ ಜಾಗೃತಿ ಅಲ್ಲ, ನಿರಂತರ ಜಾಗೃತಿ ಅಂದ್ರೆ ಎಚ್ಚರ ತಪ್ಪದೇ ಇರುವಂತಹದ್ದು. ನಮ್ಮನ್ನ ನಾವು ಸದಾಕಾಲ ಎಚ್ಚರದಿಂದ ಗಮನಿಸುವಿಕೆ. ಯಾವ ರೀತಿ ಭಾವನೆ ಹೇಳ್ತಿದೆ, ನಮ್ಮ ಮನಸ್ಸಿನಲ್ಲಿ ಎಂಥ ಆಲೋಚನೆಗಳು ಹೇಳ್ತಿದೆ, ಈ ಎಲ್ಲವನ್ನ ಕೂಡ ಗಮನಿಸ್ತಾನೇ ಇರಬೇಕು ಅಂತ ಹೇಳ್ತಾರೆ. ಹಾಗೂ ಸದಾಕಾಲ ನಮ್ಮ ಗುರಿಯ ಬಗ್ಗೆ ಒಂದು ದೃಷ್ಟಿಯನ್ನ ಇಟ್ಟಿರ್ಬೇಕು. ಅಂದ್ರೆ ನಾನು ಹುಟ್ಟಿದ್ದೀನಿ, ನನ್ನ ಗುರಿ ಏನಿದೆ ಅದರ ಕಡೆಗೆ ನಾವು ಗಮನ ಇದ್ದಾಗ ಏನಾಗತ್ತೆ, ಎಚ್ಚರಿಕೆಯಿಂದ ಇರ್ಲಿಕ್ಕೆ ಸಾಧ್ಯ ಆಗತ್ತೆ. ಹಾಗಾಗಿ ಅಲ್ಲಿ ನಮ್ಮ ಗುರಿಯ ಬಗ್ಗೆ ಒಂದು ದೃಷ್ಟಿಯನ್ನಿರಿಸಿದ ಎಚ್ಚರದಿಂದ ಇದ್ರೆ ನಾವು ಈ ದಾರಿನಲ್ಲಿ ಬಹಳ ಬೇಗ ಮುಂದುವರಿಯೋದಕ್ಕೆ ಸಾಧ್ಯ ಆಗತ್ತೆ. ಅಪ್ರಮಾದ ಅನ್ನುವಂತಹ ಪದ ವೇದಾಂತ ಗ್ರಂಥಗಳನ್ನ ವ್ಯಾಸಂಗ ಮಾಡಿದಂತಹ ಸದಸ್ಯರಿಗೆ ಹೊಸ ಪದ ಅಲ್ಲ. ಬಾಕಿಯವರಿಗೆ ಅದು ಹೊಸ ಪದ ಅನ್ಸುತ್ತೆ. ವೇದಾಂತ ಗ್ರಂಥಗಳಲ್ಲಿ ಈ ಪದದ ಉಪಯೋಗ ಆಗಿರುವಂತಹದ್ದಿದೆ. ಕೆಲವು ಗ್ರಂಥಗಳಲ್ಲಿ ಕೆಲವು ಕಡೆ ಈ ಪದವನ್ನ ಉಪಯೋಗಿಸಿದ್ದಾರೆ. ಅದರ ಬಗ್ಗೆ ವಿವರಣೆಯನ್ನ ಕೊಟ್ಟಿರೋದು ಕೂಡ ನಮ್ಮ ಗಮನಕ್ಕೆ, ವೇದಾಂತ ಗ್ರಂಥಗಳ ಅಧ್ಯಯನ ಮಾಡದಂಥವ್ರಿಗೆ ಅದು ನಮ್ಗೆ ಗಮನಕ್ಕೆ ಬರುತ್ತೆ. ಈ ರೀತಿ ಒಂದು ಯಾವ ಗ್ರಂಥ ಅಂದ್ರೆ, ಪ್ರಮುಖವಾದಂತಹ ಗ್ರಂಥ ಸನತ್ ಸುಜಾತೀಯ ಅಂತ. ನಮ್ಮ ಇಡೀ ಭೂಮಂಡಲದ ಪ್ರಭುಗಳಾದಂತಹ ಅಂದ್ರೆ ಅದರ ಒಡೆಯರಾದಂತಹ ಸನತ್ ಕುಮಾರರು ಕೊಟ್ಟಂತಹ ಬೋಧೆಯಲ್ಲಿ ಈ ಅಪ್ರಮಾದದ ವಿವರಣೆ ಇದೆ. ಈ ಅಧ್ಯಾತ್ಮ ಗ್ರಂಥ ಎಲ್ಲಿದೆ, ಅದರ ಉಗಮ ಏನು, ಅದು ಯಾವುದರ ಜೊತೆ ಅಳವಡಿಸಲ್ಪಟ್ಟಿದೆ ಅಂತ ಹೇಳಿದ್ರೆ, ಈ ಅಧ್ಯಾತ್ಮ ಗ್ರಂಥ ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ಬರುತ್ತೆ. ಅಂದ್ರೆ ವ್ಯಾಸಮುನಿಗಳು ರಚಿಸಿರುವಂತಹದ್ದು ಉದ್ಯೋಗ ಪರ್ವದಲ್ಲಿ ಬರುತ್ತೆ. ವಿದುರರ ಕೋರಿಕೆಯ ಮೇರೆಗೆ ಸನತ್ ಕುಮಾರರು ಬಂದು ಮಹಾರಾಜನಾಗಿದ್ದಂತಹ ಧೃತರಾಷ್ಟ್ರನಿಗೆ ಈ ಬೋಧೆಯನ್ನ ಕೊಡ್ತಾರೆ. ಅದಕ್ಕೆ ಸನತ್ ಸುಜಾತೀಯ ಅಂತ ಹೇಳಿ ಹೆಸರು ಬರುತ್ತೆ. ಅದಕ್ಕಾಗಿ ಅವನು ತುಂಬಾ ಧೃತರಾಷ್ಟ್ರ ಮಹಾರಾಜಂಗೆ ಬಹಳ ತೊಂದರೆ ಆಗತ್ತೆ. ಅಂದ್ರೆ, ನಾನು ಕೌರವರಿಗೆ ಮೋಸ ಮಾಡಿ ಪಾಂಡವರಿಗೆ ಕೊಡ್ತಿದ್ದೀನ, ಪಾಂಡವರಿಗೆ ಕೊಡೋದೋ ಬೇಡವೋ, ಈ ಎಲ್ಲ ಒಂದಿಷ್ಟು 5 ಹಳ್ಳಿಗಳನ್ನಾದ್ರೂ ಕೊಡಿ ಅಂತ ಅವ್ರು ಕೇಳಿದಾಗ ಕೂಡ ಅವನು ಈ ರೀತಿಯಾಗಿ ಯೋಚನೆ ಮಾಡ್ತಾನೆ. ಅದರಿಂದ ನನ್ನ ಮಕ್ಕಳಿಗೆ ತೊಂದರೆ ಆಗತ್ತೆ,
ಅಷ್ಟಾದ್ರೂ ಯಾಕೆ ಕೊಡ್ಬೇಕು, ಅದಕ್ಕೆ ನನಗೆ ತೊಂದರೆ ಆಗ್ತಿದೆ ಅಂತ ವಿದುರನ್ ಕೇಳಿದಾಗ ವಿದುರರು ಹೇಳ್ತಾರೆ, ನಾನು ಹೇಳಿದ್ರೆ ನಿನಗಾಗಲ್ಲ, ನಾನು ಸನತ್ ಕುಮಾರರನ್ನ ಧ್ಯಾನ ಮಾಡ್ತೀನಿ, ಅವ್ರು ಬಂದು ನಿನಗೆ ಹೇಳ್ಕೊಡ್ತಾರೆ ಅಂತ ಹೇಳಿ ಹೇಳ್ತಾರೆ. ಅದಕ್ಕೆ ಪ್ರಮಾದಂ ವೈ ಮೃತ್ಯುಮಹಂ ಬ್ರವೀಮಿ, ಅಂದ್ರೆ ಸದಾ ಅಪ್ರಮಾದಂ ಅಮೃತತ್ವಂ ಬ್ರವೀಮಿ ಅಂತ ಹೇಳ್ತಾರೆ. ಅಂದ್ರೆ ಪ್ರಮಾದವೇ ಮೃತ್ಯು, ಸ್ವಾಭಾವಿಕವಾದಂತಹ ಬ್ರಹ್ಮ ಭಾವದಿಂದ ಚ್ಯುತಿ ಹೊಂದುವುದೇ ಪ್ರಮಾದ, ಅಜ್ಞಾನ ಅಂತ ಹೇಳ್ತಾರೆ. ಪ್ರಮಾದ ಅಂದ್ರೆ ಏನು ಅಂದ್ರೆ ಎಚ್ಚರ ಇಲ್ಲದಂತಹ ಸ್ಥಿತಿ, ತಾನು ಯಾರು ಅನ್ನುವಂತಹ ಅರಿವು ಇಲ್ಲದಿರುವಿಕೆ, ತಾನು ಯಾಕೆ ಹುಟ್ಟಿದ್ದೇನೆ ಅನ್ನುವ ಅರಿವು ಇಲ್ಲದಿರುವಿಕೆ, ತನ್ನ ಕೆಲಸ ಏನು, ನಿಜವಾದ ಗುರಿ ಏನು ಅನ್ನುವ ಅರಿವು ಇಲ್ಲದಿರುವಿಕೆ, ಅಂದ್ರೆ ನಮ್ಮ ದೇಹವೇ ನಾನು ಎನ್ನುವ ಭಾವನೆ. ಹಾಗಾಗಿ ಅಹಂನಿಂದ, ಅಭಿಮಾನದಿಂದ, ಕಾಮ ಕ್ರೋಧ ರಾಗದ್ವೇಷ ಇವುಗಳಿಗೆ ಒಳಗಾಗ್ಬಿಡ್ತೀವಿ. ಅದನ್ನ ಅವಿದ್ಯೆ ಅಂತ ಹೇಳಿ ಕರಿತೇವೆ. ಈ ದೇಹಾತ್ಮವೇ ನಾನು ಅನ್ನುವಂತಹ ಭ್ರಮೆಯಲ್ಲಿ ಸಿಕ್ಕಿ ಹಾಕಿಕೊಂಡಿರುವುದನ್ನ ಅದನ್ನ ಪ್ರಮಾದ ಅಂತ ಕರೀತಾರೆ. ನಾನು ಅನ್ನೋದೇ ಈ ಎಲ್ಲದರ ಕೇಂದ್ರ ಬಿಂದು. ಅಂದ್ರೆ ಅಹಂ ಇರ್ಬೋದು, ಅಹಮ್ಮೇ ಎಲ್ಲದಕ್ಕೂ, ಕಾಮ ಕ್ರೋಧ ರಾಗ ದ್ವೇಷ, ನಾನು ನನ್ನದು, ಈ ಎಲ್ಲವೂ ಕೂಡ ಅಹಂನ ಒಂದು ಅದರಿಂದ ಅದಕ್ಕೆ ಸಿಗಾಕೊಂಡಿರ್ತೀವಿ ನಾವು. ನಾನು ಅನ್ನೋದು ಅದರ ಕೇಂದ್ರ ಬಿಂದು ಆಗಿರುತ್ತೆ. ನಾನು ದೇಹ, ಎಲ್ಲ ಆಸೆಗಳು ನನ್ನವೇ ಅಂತ ತಿಳಿದು ಎಲ್ಲ ಆಸೆಗಳನ್ನ ಪೂರೈಸ್ಕೊಳ್ಳೋದಿಕ್ಕೆ ನಾವು ಹಾಕುವಂತಹ ಎಲ್ಲ ಯೋಜನೆಗಳು ಸಹ ನನ್ನವೇ ಅನ್ನುವ ಮಾಯೆಯಲ್ಲಿ ಸಿಕ್ಕಾಕೊಂಡಿರ್ತೀವಲ್ಲ, ಅದನ್ನ ಪ್ರಮಾದದ ಸ್ಥಿತಿ ಅಂತ ಹೇಳಿ ಸನತ್ ಕುಮಾರ ಪ್ರಭುಗಳು ತಿಳಿಸ್ಕೊಡ್ತಾರೆ. ಇದಕ್ಕೆ ವಿರುದ್ಧವಾದಂತಹದ್ದು ಅಪ್ರಮಾದ ಸ್ಥಿತಿ. ಅಂದ್ರೆ ಅಪ್ರಮಾದ ಅಂದ್ರೆ ಜಾಗೃತ ಸ್ಥಿತಿ, ಜ್ಞಾನವನ್ನ ಪಡೆದು ಬ್ರಹ್ಮ ಭಾವದಲ್ಲಿ ಸ್ಥಿರವಾಗಿ ನಿಲ್ಲುವಂತಹ ಸ್ಥಿತಿ, ಅದನ್ನ ಎಚ್ಚರದ ಸ್ಥಿತಿ ಅಂತಾರೆ. ಅವಾಗ ಆ ಸ್ಥಿತಿಯಲ್ಲಿ ನಾನು ಯಾರು, ಯಾತಕ್ ಬಂದಿದ್ದೀನಿ, ನನ್ನ ಗುರಿ ಏನು, ಸ್ಪಷ್ಟವಾಗಿ ಗೊತ್ತಾಗುವಂತಹ ಒಂದು ವಿಷಯ ಆಗಿರುತ್ತೆ ಇದು. ಹಾಗಾಗಿ ಜ್ಞಾನವನ್ನ ಪಡೆದು ಬ್ರಹ್ಮ ಭಾವದಲ್ಲಿ ಸ್ಥಿರವಾಗಿ ನಿಲ್ಲೋದನ್ನ ಎಚ್ಚರಿಕೆಯ ಸ್ಥಿತಿ ಅಂತ ಹೇಳಿ ಕರೀತಾರೆ. ಇನ್ನ ಇದು ಸನಸುಜಾತೀಯದ ವಿಷಯ ಆದ್ರೆ ವಿವೇಕ ಚೂಡಾಮಣಿಯಲ್ಲಿ ಕೂಡ ಬರುತ್ತೆ. ಪ್ರಮಾದೋ ಬ್ರಹ್ಮನಿಷ್ಠಾಯಾಮ್ ನ ಕರ್ತವ್ಯ ಕದಾಚನ, ಅಂದ್ರೆ ಬ್ರಹ್ಮನಿಷ್ಠೆಯಲ್ಲಿ ಎಂದಿಗೂ ಎಚ್ಚರ ತಪ್ಪಬಾರದು ಅಂತ ಹೇಳಿ ವಿವೇಕ ಚೂಡಾಮಣಿಯಲ್ಲಿ ಶ್ರೀ ಶಂಕರಾಚಾರ್ಯರು ತಿಳಿಸ್ಕೊಡ್ತಾರೆ. ಅಂದ್ರೆ ಸದಾಕಾಲ ಬ್ರಹ್ಮನಿಷ್ಠೆಯಿಂದಲೇ ಇರ್ಬೇಕಾಗತ್ತೆ, ಬ್ರಹ್ಮನಿಷ್ಠೆಯಿಂದ ಕೆಳಗಡೆ ಜಾರಬಾರದು ಯಾರೂನು, ಅದ್ರಲ್ಲೇ ಬ್ರಹ್ಮನಿಷ್ಠೆಯಲ್ಲಿಯೇ ಇರಬೇಕು. ಅಂದ್ರೆ ಏಕ ಚೈತನ್ಯದಲ್ಲಿ ಮನಸ್ಸನ್ನ ಇಟ್ಟು ಅಲ್ಲಿಯೇ ನೆಲೆ ನಿಂತಿರಬೇಕು, ಅದು ಎಚ್ಚರದ ಸ್ಥಿತಿ ಅಂತ ಹೇಳಿ ಶಂಕರಾಚಾರ್ಯರು ತಿಳಿಸ್ಕೊಡ್ತಾರೆ. ಮಹಾ ದಾರ್ಶನಿಕರಾಗಿದ್ದಂತಹ ಜಿಡ್ಡು ಕೃಷ್ಣಮೂರ್ತಿಯವರು ಸದಾಕಾಲ ಚಾಯ್ಸ್ಲೆಸ್ ಅವೇರ್ನೆಸ್ ನ ಬಗ್ಗೆ ಹೇಳ್ತಾನೆ ಇದ್ರು. ಕೊನೆಯ ಭಾಷಣದಲ್ಲಿ ಸಹ ಅವರು ಇದೇ ವಿಷಯವನ್ನೇ ತಿಳಿಸ್ಕೊಡ್ತಾರೆ. ಅವ್ರು ಹೇಳ್ತಾರೆ, ಬದುಕನ್ನ ಅದು ಹೇಗಿದೆಯೋ ಹಾಗೆ ನೋಡಬೇಕು. ನಿಮ್ಮಲ್ಲಿ ಮೂಲಭೂತ ಬದಲಾವಣೆ ಆಗಬೇಕಾದ್ರೆ ನಿಮ್ಮನ್ನ ನೀವು ಸದಾಕಾಲ ಗಮನಿಸುತ್ತಿರಬೇಕು, ನೋಡಿಕೊಳ್ತಾನೇ ಇರಬೇಕು. ಹಾಗೆ ನೋಡಿಕೊಳ್ಳುವಲ್ಲಿ ಆಯ್ಕೆ ಇರಬಾರದು. ಅಂದ್ರೆ ನಾನಿದು ಅನ್ನುವ, ನಾನು ಅನ್ನುವ ಭಾವ ಇಲ್ಲದೆಯೇ ನಿಮ್ಮನ್ನ ನೀವು ನೋಡ್ಕೊಳ್ಳಿ ಅಂತ ಹೇಳೋರು. ನೀವು ಹೇಗಿದ್ದೀರೋ ಹಾಗೆ ಸುಮ್ಮನೆ ನೋಡಿಕೊಳ್ಳಬೇಕು. ನೀವು ಏನನ್ನ ಕಾಣುತ್ತೀರೋ ಅದರಿಂದ ಪಲಾಯನ ಮಾಡಬೇಡಿ. ಅಂದ್ರೆ ನನ್ನೊಳಗೇನೋ ಒಂದು ಬೇಡದೇ ಇರೋ ಅಂತಹದ್ದು ಕಂಡಾಗ ಅಲ್ಲಿಂದ ಪಲಾಯನ ಮಾಡೋದು, ಅದ್ ನಾನಲ್ಲಪ್ಪ, ಅದ್ ನನ್ಗೆ ಬೇಕಾಗಿತ್ತು ಅದಕ್ಕೆ ಇದೆ ಅಂತ ಹೇಳಿ ಸಬೂಬು ಕೊಡುವಂತಹದ್ದು ಬೇಡ ಅಂತ ಹೇಳ್ತಿದ್ರು ಕೃಷ್ಣಮೂರ್ತಿಯವರು. ಅದರಿಂದ ಪಲಾಯನ ಮಾಡಬೇಡಿರಿ, ಸುಮ್ಮನೆ ನೋಡಿರಿ. ಆಗ ನಿಮ್ಮಲ್ಲಿ ತೀವ್ರವಾದ ಭಾವನೆ ಇರುತ್ತದೆ, ನೋಡುವ ಸಾಮರ್ಥ್ಯ ಕೂಡ ಬರುತ್ತದೆ. ನೀವು ಏನನ್ನು ಕಾಣುತ್ತೀರೋ ಅದು ನಿಮ್ಮಲ್ಲಿ ಪ್ರಚಂಡವಾದಂತಹ ಬದಲಾವಣೆಯನ್ನ ಉಂಟು ಮಾಡುತ್ತೆ ಅಂತ ಹೇಳಿ ಈ ಎಚ್ಚರಿಕೆಯ ಬಗ್ಗೆ, ಅವೇರ್ನೆಸ್ನ ಬಗ್ಗೆ ಬಹಳ ಚೆನ್ನಾಗಿ ಕೃಷ್ಣಮೂರ್ತಿಯವರು ಸದಾಕಾಲ ಅವರು ಅದರ ಬಗ್ಗೆ ತಿಳಿಸ್ಕೊಡ್ತಾ ಇದ್ರು. ಇನ್ನ ಭಗವಾನ್ ಬುದ್ಧರು ತಿಳಿಸಿರುವಂತಹ ಅಪ್ರಮಾದದ ಎಲ್ಲ ಶ್ಲೋಕಗಳನ್ನ ಕೂಡ, ಅಂದ್ರೆ ಈ ಎಚ್ಚರಿಕೆಯ ವರ್ಗದಲ್ಲಿ ಬಹಳ ಚೆನ್ನಾಗಿ ಅವರು ಕೊಟ್ಟಿದ್ದಾರೆ. ಭಗವಾನ್ರು ಹೇಳ್ತಾರೆ, ಎಚ್ಚರಿಕೆಯು ಅದರ ಇರುವಿಕೆ ಅಮರತ್ವದ ಹಾದಿ, ಎಚ್ಚರ ಇಲ್ಲದಿರುವಿಕೆ ಸಾವಿನ ಹಾದಿ, ಎಚ್ಚರಿಕೆಯಿಂದ ಇರುವವನು ಸಾಯುವುದಿಲ್ಲ, ಎಚ್ಚರಿಕೆ ಇಲ್ಲದಿರುವವರು ಸತ್ತಂತೆ ಇರುತ್ತಾರೆ ಅಂತ ಹೇಳ್ತಾರೆ. ಇಲ್ಲಿ ಅಮರತ್ವ ಅಂದ್ರೆ ಏನು ಅಂತ ನಾವು ತಿಳ್ಕೊಳ್ಬೇಕು. ಅಮರತ್ವ ಅಂತ ಹೇಳಿದ್ರೆ ಅದು ನಿರ್ವಾಣದ ಸ್ಥಿತಿ. ಒಂದ್ಸರ್ತಿ ನಿರ್ವಾಣವನ್ನ ಪಡೆದ್ರೆ ಅವರು ಹುಟ್ಟು ಸಾವಿನ ಚಕ್ರದಿಂದ ಬಿಡುಗಡೆ ಹೊಳ್ತಾರೆ. ಅದಕ್ಕೆ ಬುದ್ಧರು ಹೇಳ್ತಾರೆ, ಎಚ್ಚರಿಕೆಯಿಂದ ಇದ್ದಾಗ ನೀವು ನಿರ್ವಾಣದ ಸ್ಥಿತಿಯಲ್ಲಿ ಇರ್ತೀರಾ.
ಎಚ್ಚರಿಕೆ ಇಲ್ಲದಿರುವಿಕೆ ಸಾವಿನ ಹಾದಿ ಅಂತ ಹೇಳ್ತಾರೆ. ಅದರಿಂದ ಎಚ್ಚರಿಕೆ ಇಲ್ಲದೆ ಇರೋದೇನು? ಪ್ರಮಾದದಲ್ಲಿ ಜಾರಿ ಬಿದ್ದಿರುವಂತಹದ್ದು. ಅಂದ್ರೆ ನಾನು, ನನ್ನದು ಅಂತ ಈ ಪ್ರಪಂಚದ ಎಲ್ಲ ಬಂಧನಗಳಿಗೆ ಒಳಗಾಗಿರೋದು. ಅವಾಗ ಏನಾಗತ್ತೆ ಅಂತ ಹೇಳಿದ್ರೆ, ಎಚ್ಚರಿಕೆ ಇಲ್ಲದೆ ಇರೋವನು ಸತ್ತಂತೆ ಇರ್ತಾನೆ. ಅಂದ್ರೆ ಹುಟ್ಟು ಸಾವಿನ ಚಕ್ರದಲ್ಲಿ ಸಿಕ್ಕಾಕೊಂಡೇ ಇರ್ತಾನೆ. ಅವನು ನಿರ್ವಾಣದಲ್ಲಿ ಎಚ್ಚೆತ್ತಿಲ್ದಲೇ ಇರೋದ್ರಿಂದ ಅವನು ಸತ್ತಂತೆಯೇ ಲೆಕ್ಕ ಅಂತ ಹೇಳಿ ಭಗವಾನ್ ಬುದ್ಧರು ಹೇಳ್ತಾರೆ. ಹಾಗಾಗಿ ಎಚ್ಚರಿಕೆಯಿಂದ ಇರಬೇಕು, ಅದು ಅಮರತ್ವದ ಹಾದಿ ಅಂತ ಹೇಳ್ತಾ, ಎಚ್ಚರಿಕೆ ಇರುವವನು ಸಾಯುವುದಿಲ್ಲ, ಅವನು ಅಮರನಾಗಿರ್ತಾನೆ. ಇಲ್ಲದೆ ಇರುವಂತಹವನೇನ್ ಮಾಡ್ತಾನೆ? ಸತ್ತಂತೆ ಇರ್ತಾನೆ ಅಂತ ಹೇಳ್ತಾರೆ. ಈ ಒಂದು ಗಾಥೆ ಅಥವಾ ಶ್ಲೋಕವನ್ನ ಭಗವಾನ್ ಬುದ್ಧರು ಯಾವಾಗ ಹೇಳಿದ್ರು ಅನ್ನೋದು ಬಹಳ ಮುಖ್ಯ ಆಗತ್ತೆ. ಅವ್ರು ಹೇಳ್ತಾರೆ, ಒಂದು ಉದಯ ಅನ್ನುವಂತಹ ಒಬ್ಬ ರಾಜ ಇದ್ನಂತೆ. ಅವನಿಗೆ ಸಾಮಾವತಿ ಅನ್ನುವಂತಹ ಒಬ್ಬ ಮಹಾರಾಣಿ ಇರ್ತಾಳೆ. ಆ ಸಾಮಾವತಿ ಬಹಳ ಒಳ್ಳೆಯ ಸುಶಿಕ್ಷಿತವಾದಂತಹ ಬಹಳ ಒಳ್ಳೆಯ ಹೆಣ್ಣು ಮಗಳಾಗಿರ್ತಾಳೆ. ಸಾಮಾವತಿಯ ದಾಸಿ, ಎಷ್ಟೊಂದು ಜನ ದಾಸಿಯರು ಇರ್ತಾರಲ್ವ, ಅದ್ರಲ್ಲಿ ಒಬ್ಬ ದಾಸಿ ಭಗವಾನ್ ಬುದ್ಧರು ಅವರ ರಾಜ್ಯದಲ್ಲಿ ಇದ್ದು ಬೋಧನೆಯನ್ನ ಕೊಡುವಾಗ ಇವಳೇನ್ ಮಾಡ್ತಾಳೆ? ದಾಸಿ ಹೋಗಿ ಭಗವಾನ್ ಬುದ್ಧರ ಧರ್ಮ ಬೋಧೆಯನ್ನ ಕೇಳ್ತಿರ್ತಾಳೆ. ಕೇಳ್ಬಿಟ್ಟು ಅವಳು ಬಂದು ಸಾಮಾವತಿಗೆ, ಮಹಾರಾಣಿಗೆ ಎಲ್ಲ ವಿಷಯವನ್ನ ಹೇಳ್ತಿರ್ತಾಳೆ. ಭಗವಾನ್ ಬುದ್ಧರು ಹೀಗೆ ಹೇಳಿದ್ರು, ಅವರು ಹಾಗೆ ಹೇಳಿದ್ರು ಅಂತ ಹೇಳಿ ಪ್ರತಿಯೊಂದು ವಿಷಯವನ್ನ ಅವಳು ಸಾಮಾವತಿ ಹತ್ರ ಹಂಚ್ಕೊಳ್ತಾ ಇರ್ತಾಳೆ. ಅಂದ್ರೆ ಧರ್ಮವನ್ನ ಅವಳು ಸಾಮಾವತಿಗೆ ಹೇಳ್ತಾ ಇರ್ತಾಳೆ. ಹಾಗಾಗಿ ಸಾಮಾವತಿ ಏನ್ ಮಾಡ್ತಾಳೆ? ಈ ಬೋಧೆ ಎಲ್ಲ ಸತ್ಯ ಅನ್ನೋದು ಅವಳಿಗೆ ಅರ್ಥ ಆಗುತ್ತೆ. ಅವಳೇನ್ ಮಾಡ್ತಾಳೆ? ಈ ಬೋಧೆಯ ರೀತಿಯಲ್ಲಿ ನಡ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡ್ತಾಳೆ. ಅವಾಗ ಸಾಮಾವತಿ ಜೊತೆಗೆ ಈ ಸೇವಕಿ ಬುದ್ಧರ ಬೋಧೆಯನ್ನ ಕೇಳಿ ಬಂದಂತಹವಳ ಜೊತೆಗೆ ಬಾಕಿ ಸೇವಕಿಯರು ಕೂಡ ಸಾಮಾವತಿ ಅಂದ್ರೆ ಮಹಾರಾಣಿಯೇ ಆ ರೀತಿ ನಡ್ಕೊಳ್ಳುವಾಗ ನಮ್ಮದೇನಿದೆ, ನಾವು ಆಕೆಯಂತೆಯೇ ನಡ್ಕೊಳ್ಳೋಣ ಅಂತ ಹೇಳಿ ಪ್ರತಿಯೊಬ್ರು ಕೂಡ, ಸಾಮಾವತಿಯ ಎಲ್ಲ ಸೇವಕಿಯರು ಕೂಡ ಅತ್ಯಂತ ಎಚ್ಚರಿಕೆಯ ಮಾರ್ಗವನ್ನ ಅನುಸರಿಸೋದಕ್ಕೆ ಪ್ರಾರಂಭ ಮಾಡ್ತಾರೆ. ಅವರೆಲ್ಲರೂ ಧ್ಯಾನಾಸಕ್ತರಾಗ್ತಾರೆ, ಎಚ್ಚೆತ್ತ ಸ್ಥಿತಿಯಲ್ಲಿ ಇರೋದಕ್ಕೆ ಪ್ರಾರಂಭ ಮಾಡ್ತಾರೆ. ಅದೇ ಊರಲ್ಲಿ ಒಬ್ಬ ಬ್ರಾಹ್ಮಣ ದಂಪತಿಗಳಿರ್ತಾರೆ. ಅವ್ರಿಗೆ ಒಬ್ಬ ತುಂಬಾ ಸುಂದರಿಯಾದಂತಹ ಮಗಳು ಹುಟ್ಟಿರ್ತಾಳೆ. ಅವಳ ಹೆಸರು ಮಾಗಂಧಿಯ ಅಂತ. ಆ ಬ್ರಾಹ್ಮಣ ದಂಪತಿಗಳೇನ್ ಮಾಡ್ತಾಳೆ? ತಮ್ಮ ಮಗಳಿಗೆ, ಅತ್ಯಂತ ಸ್ಫುರದ್ರೂಪಿಯಾದಂತಹ ಈ ಮಗಳಿಗೆ ಏನ್ ಮಾಡ್ಬೇಕು ಅಂದ್ರೆ ಒಬ್ಬ ಸ್ಫುರದ್ರೂಪಿಯಾದಂತಹ ರಾಜ್ಕುಮಾರನಿಗೆ ಕೊಟ್ಟು ಮದುವೆ ಮಾಡ್ಬೇಕು ಅಂತ ಹೇಳ್ತಾರೆ. ಅವಾಗ ರಾಜ್ಕುಮಾರರಾಗಿ ಜನಿಸಿದ್ದಂತಹ ಭಗವಾನ್ ಬುದ್ಧ ಈಗಾಗ್ಲೇ ಜ್ಞಾನೋದಯ ಪಡೆದು ಅವರು ಈ ರೀತಿ ಜ್ಞಾನವನ್ನ ಹಂಚ್ತಾ ಇದ್ದಾರೆ. ಈ ಬುದ್ಧ ಆಗಿದಾರಲ್ಲ, ಇವರೇ ತನ್ನ ಮಗಳಿಗೆ ತಕ್ಕವರ ಅಂತ ಯೋಚನೆ ಮಾಡ್ತಾರೆ. ಯೋಚನೆ ಮಾಡ್ಬಿಟ್ಟು ಸುಮ್ಮನೆ ಇರಲ್ಲ ಅವ್ರು ಎಲ್ಲವನ್ನ ತ್ಯಜಿಸಿದವರು ಅನ್ನೋದು ಇವ್ರ ತಲೆಯಲ್ಲಿ ಬರಲ್ಲ. ರಾಜ್ಕುಮಾರ್ ಆಗಿ ಹುಟ್ಟಿರೋ ಅಂತವ್ರು ಮತ್ತೆ ತುಂಬಾ ಸುಂದರವಾಗಿ ಇದ್ದಾರೆ, ಅದಕ್ಕೆ ನನ್ನ ಮಗಳನ್ನ ನೀವು ಮದುವೆ ಆಗಿ ಅಂತ ಹೇಳಿ ಹೋಗಿ ಕೇಳ್ತಾರೆ. ಬುದ್ಧರನ್ನ ತಮ್ಮ ಪುತ್ರಿಯನ್ನ ವಿವಾಹವಾಗಿ ಅಂತ ಒತ್ತಾಯ ಮಾಡ್ತಾರೆ. ಆದರೆ ಭಗವಾನ್ ಬುದ್ಧರು ನಿರಾಕರಣೆ ಮಾಡ್ತಾರೆ. ಅವರು ಆಗೋದಿಲ್ಲ, ನಾನು ಸನ್ಯಾಸಿ, ಅದರಿಂದ ನಾನು ವಿವಾಹ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ನಿರಾಕರಿಸ್ತಾರೆ. ಈ ಎಲ್ಲ ಬಂಧನಗಳಿಂದ ಹೊರಬಂದಿರೋನು ನಾನು, ಎಲ್ಲವನ್ನ ಮೀರಿದವರು ಅಂತ ಹೇಳಿ ಬುದ್ಧರು ತಿಳಿಸ್ತಾರೆ. ಮಹಾಗಂಧಿಯಾಳಿಗೆ ಬುದ್ಧರ ಈ ತಿರಸ್ಕಾರದ ಮಾತುಗಳಿಂದ ಬಹಳ ಕೋಪ ಬಂದ್ಬಿಡುತ್ತೆ ಅವಳಿಗೆ. ವಿವೇಕ ಇಲ್ಲದೆ ಇರುವಂತಹ ಜನ ಯಾತಕ್ಕೆ ಅವ್ರು ತಿರಸ್ಕಾರ ಮಾಡಿದ್ರು ಅನ್ನೋದನ್ನ, ಯಾತಕ್ಕೆ ಅವ್ರು ಬೇಡ ಅಂದ್ರು ಅನ್ನೋದನ್ನ ಯೋಚನೆ ಮಾಡುವಷ್ಟು ಶಕ್ತಿ ಅವ್ರಿಗೆ ಇರೋದಿಲ್ಲ. ತಕ್ಷಣ ಇವಳಿಗೆ ಸಿಕ್ಕಾಪಟ್ಟೆ ಕೋಪ ಬಂದ್ಬಿಡುತ್ತೆ. ಆಗ ಒಂದ್ ಸ್ವಲ್ಪ ದಿನಕ್ಕೆ ಈ ರಾಜ ಉದಯನ ಮಾಗಂಧಿಯಾಳನ್ನ ನೋಡ್ಬಿಡ್ತಾನೆ. ಎಂತಹ ಚೆಲುವೆ. ಅವನೇನ್ ಮಾಡ್ತಾನೆ? ಸಾಮಾನ್ಯವಾಗಿ ಮಹಾರಾಜರಿಗೆ ಅದೊಂದು ಇದು, ಏನೆಲ್ಲ ಪ್ರಪಂಚದಲ್ಲಿ ಒಳ್ಳೆಯದಿದೆಯೋ ಅದೆಲ್ಲವೂ ನನಗೆ ಸೇರ್ಬೇಕು ಅನ್ನುವಂತಹ ಭಾವನೆ ಇರುತ್ತೆ. ಹಾಗಾಗಿ ಅವನು ಉದಯನ ಏನ್ ಮಾಡ್ತಾನೆ? ಮಾಗಂಧಿಯಾಳ ಚೆಲುವನ್ನ ನೋಡಿ ಮನಸೋತು ಅವಳನ್ನ ಎರಡನೇ ಪತ್ನಿಯಾಗಿ ಮದುವೆ ಮಾಡ್ಕೊಂಡು ಕರ್ಕೊಂಡ್ ಬಂದ್ಬಿಡ್ತಾನೆ. ಮಾಗಂಧಿಯಾಳಿಗೆ ಸಾಮಾವತಿಯನ್ನ ನೋಡಿದ್ಮೇಲೆ, ಸಾಮಾವತಿಯ ವರ್ತನೆಯನ್ನ ನೋಡಿದ್ಮೇಲೆ, ಅವಳು ಮಾಡ್ತಿರುವಂತಹ ಧ್ಯಾನ, ಭಗವಾನ್ ಬುದ್ಧರ ಅದನ್ನ ಅನುಸರಣೆಯನ್ನ ಇವಳು ಮಾಡ್ತಾ ಇದ್ದಾಳಲ್ಲ, ಅದನ್ನ ನೋಡಿದಾಗ ಬಹಳ ಕೋಪ ಬರುತ್ತೆ ಅವಳಿಗೆ. ಯಾಕೆಂದ್ರೆ ಬುದ್ಧರು ತಿರಸ್ಕಾರ ಮಾಡಿದ್ರು ಅನ್ನುವ ಕೋಪ ಅವಳಿಗಿರುತ್ತೆ. ಈಗ ಅವಳ ಬುದ್ಧರ ಮೇಲಿನ ಕೋಪ ಸಾಮಾವತಿ ಮೇಲೆ ತಿರುಗುತ್ತೆ. ಬುದ್ಧರು ಹಾಕಿದ ದಾರಿನಲ್ಲಿ ಇವಳು ನಡೀತಾ ಇದ್ದಾಳೆ ಅಂತ ಹೇಳಿ ಸಾಮಾವತಿ ಮೇಲೆ ಕೋಪ ಬರುತ್ತೆ. ಅವಳೇನ್ ಮಾಡ್ತಾಳೆ? ಹೊಟ್ಟೆ ಕಿಚ್ಚಿನಿಂದ ಸಾಮಾವತಿ ಮತ್ತು ಅವಳ ದಾಸಿಯರಿದ್ದ ಅರಮನೆಗೆ ಬೆಂಕಿ ಹಾಕಿಸ್ಬಿಡ್ತಾಳೆ. ಅವರೆಲ್ಲ ಧ್ಯಾನಾಸಕ್ತರಾಗಿರ್ತಾರೆ. ಇವಳೇನ್ ಮಾಡ್ತಾಳೆ? ಬೆಂಕಿ ಹಾಕಿಸ್ಬಿಡ್ತಾಳೆ.
ಎಲ್ಲರೂ ಕೂಡ ಸತ್ತು ಹೋಗ್ಬಿಡ್ತಾರೆ. ಧ್ಯಾನ ಮಾಡ್ತಾ ಮಾಡ್ತಾನೆ ಸತ್ತು ಹೋಗ್ಬಿಡ್ತಾರೆ. ಸಾಮಾವತಿ ಅರಮನೆಗೆ ಬೆಂಕಿ ಬಿದ್ದಾಗ ಅದೇ ಶಾಂತ ಚಿತ್ತತೆಯಿಂದ ತನ್ನ ಸಖಿಯರೊಂದಿಗೆ ಧ್ಯಾನ ಮಾಡ್ತಾ ಮಾಡ್ತಾ ಆ ಸಾಮಾವತಿ ಸಾವನ್ನ ಸ್ವೀಕರಿಸ್ತಾಳೆ. ರಾಜ ಬರ್ತಾನೆ, ನೋಡ್ತಾನೆ ಸಾಮಾವತಿ ಎಲ್ಲರೊಂದಿಗೆ ಸತ್ತು ಹೋಗ್ಬಿಟ್ಟಿದ್ದಾಳೆ. ಅವಾಗ ಕಾರಣ ಏನು, ಯಾತಕ ಅರಮನೆಗೆ ಬೆಂಕಿ ಬಿತ್ತು ಅಂತ ವಿಚಾರ ಮಾಡಿದಾಗ ಮಾಗಂಧಿಯಾಳೆ ಹಾಕ್ಸಿದ್ದು ಬೆಂಕಿನ, ಅವಳೇ ಸಾಮಾವತಿ ಸಾವಿಗೆ ಕಾರಣ ಅನ್ನೋದು ಗೊತ್ತಾಗೋಗ್ಬಿಡುತ್ತೆ. ಅವಾಗ ಅವನೇನ್ ಮಾಡ್ತಾನೆ, ಅತ್ಯಂತ ದೊಡ್ಡ ಶಿಕ್ಷೆಯನ್ನ ಮಾಗಂಧಿಯಾಳೆಗೆ ಕೊಡ್ತಾನೆ. ಮಾಗಂಧಿಯಾಳೆಗೆ ಚಿತ್ರಹಿಂಸೆ ಕೊಟ್ಟು ಅವಳು ಕೂಡ ಸಾಯುವಂತೆ ಮಾಡ್ತಾನೆ. ಇದರ ಬಗ್ಗೆ ತಿಳಿದಂತಹ ಬೌದ್ಧ ಸನ್ಯಾಸಿಯೊಬ್ಬ ಬುದ್ಧರ ಹತ್ರ ಬರ್ತಾನೆ. ಬುದ್ಧರ ಹತ್ರ ಬಂದು ಅವನು ಹೇಳ್ತಾನೆ, ಈ ರೀತಿ ಇಬ್ಬರು ರಾಣಿಯರು ಸತ್ರು. ಒಬ್ಬ ರಾಣಿ ಧ್ಯಾನ ಮಾಡ್ತಾ ನಿಮ್ಮನ್ನ ಜ್ಞಾಪಿಸಿಕೊಂಡು ಧ್ಯಾನದಲ್ಲಿಯೇ ಸತ್ತಳು. ಇನ್ನೊಬ್ಬಳಿಗೆ ಚಿತ್ರಹಿಂಸೆ ಕೊಟ್ಟು ಸಾಯಿಸಲಾಯಿತು. ಈ ಇಬ್ಬರು ರಾಣಿಯರಲ್ಲಿ ಬದುಕಿದವರು ಯಾರು, ಸತ್ತವರು ಯಾರು ಅಂತ ಕೇಳ್ತಾನೆ. ಅವಾಗ ಭಗವಾನ್ ಬುದ್ಧರು ಹೇಳ್ತಾರೆ, ಅತ್ಯಂತ ಎಚ್ಚರಿಕೆಯಿಂದ ಇದ್ದು ಒಳ್ಳೆಯ ಗುಣಗಳನ್ನ ಬೆಳೆಸಿಕೊಂಡು ಎಲ್ಲ ರೀತಿಯ ಒಳ್ಳೆಯತನದಲ್ಲಿಯೇ ಬದುಕುತ್ತಿದ್ದಂತಹ ಸಾಮಾವತಿ ನಿಜವಾಗಿ ಬದುಕಿದಂತಹವಳು. ಅವಳು ಪ್ರಮಾದದಿಂದ ಆ ಈಚೆ ಬಂದು ಅಪ್ರಮಾದದ ಸ್ಥಿತಿಯಲ್ಲಿ ಇದ್ದಳು. ಅವಳು ಬದುಕಿದಾಳೆ. ಹಾಗಾಗಿ ಪ್ರಮಾದದಿಂದ ಸಾಮಾವತಿಯ ಸ್ಥೂಲ ದೇಹದ ಸಾವಿಗೆ ಕಾರಣವಾದಂತಹ ಮಾಗಂಧಿಯ ನಿಜವಾಗಿ ಸತ್ತವಳು ಅಂತ ಹೇಳಿ ಅವರು ತಿಳಿಸ್ಕೊಡ್ತಾರೆ. ಅಂದ್ರೆ ಭಗವಾನ್ರು ಹೇಳ್ತಾರೆ, ಎಚ್ಚರಿಕೆಯಲ್ಲಿರು ಈ ಒಂದು ವಿಶೇಷತೆಯನ್ನ ಅರಿತ ಜ್ಞಾನಿಗಳು ಎಚ್ಚರಿಕೆಯಲ್ಲಿಯೇ ಇರ್ತಾರೆ. ಅಂದ್ರೆ ಅಪ್ರಮಾದದಲ್ಲಿಯೇ ಆನಂದವನ್ನ ಪಡಿತಾರೆ. ಮತ್ತು ಇಂತಹ ಜ್ಞಾನಿಗಳು ಶ್ರೇಷ್ಠರು ನಡೆದ ದಾರಿಯಲ್ಲಿ ತಾವೂ ಸಹ ನಡೆದು ಆನಂದವನ್ನ ಪಡಿತಾರೆ ಅಂತ ಹೇಳಿ ಭಗವಾನ್ ಬುದ್ಧರು ಹೇಳ್ತಾರೆ. ಸದಾಕಾಲ ಧ್ಯಾನಶೀಲರಾಗಿ ಸತತ ಪ್ರಯತ್ನಶೀಲರಾಗಿ ಸಾಧನೆ ಮಾಡುವವರು ಮಾತ್ರ ನಿಜವಾಗಿ ನಿರ್ವಾಣ ಅಥವಾ ನಿಬ್ಬಾನ ಅದ ಸ್ಥಿತಿಯನ್ನು ಪಡಿತಾರೆ. ಅಂದ್ರೆ ಬಂಧನದಿಂದ ಮುಕ್ತಿಯನ್ನ ಪಡೆದು ಎಣೆಯಿಲ್ಲದ ಆನಂದದ ಸ್ಥಿತಿಗೆ ಅವರು ಬರ್ತಾರೆ ಅಂತ ಹೇಳಿ ಅದನ್ನ ಭಗವಾನ್ ಬುದ್ಧರು ಹೇಳ್ತಾರೆ. ಇನ್ನೊಂದು ಗಾಥೆ ನೋಡೋಣ. ಅದು ಹೀಗಿದೆ. ಸದಾಕಾಲ ಎಚ್ಚರದಿಂದ ಇರುವವನು ಯೋಗ ಮಾರ್ಗದಲ್ಲಿ ಪ್ರಯತ್ನಶೀಲನಾಗಿರ್ತಾನೆ, ಸ್ಮೃತಿವಂತನಾಗಿರುತ್ತಾನೆ, ಸದಾಕಾಲ ಸತ್ಕಾರ್ಯವನ್ನ ಮಾಡುತ್ತಿರುತ್ತಾನೆ, ಸಂಯಮಿಯಾಗಿರುತ್ತಾನೆ, ವಿವೇಕವುಳ್ಳವನಾಗಿರುತ್ತಾನೆ, ಸದಾ ಧರ್ಮಕ್ಕೆ ಅನುಗುಣವಾದ ಜೀವನವನ್ನ ನಡೆಸ್ತಾನೆ. ಹಾಗಾಗಿ ಅವನು ಅತ್ಯಂತ ಯಶಸ್ವಿಯಾಗ್ತಾನೆ ಅಂತ ಹೇಳ್ತಾರೆ. ಅಂದ್ರೆ ಯಾವಾಗ್ಲೂ ಎಚ್ಚರವಾಗಿದ್ದಾಗ ಯೋಗ ಮಾರ್ಗದಲ್ಲಿ ಪ್ರಯತ್ನಶೀಲರೂ ಆಗಿರ್ತಾರೆ ಎಚ್ಚೆತ್ತ ಸ್ಥಿತಿಯಲ್ಲಿರುವಂತಹವರು. ಮತ್ತೆ ಅವರು ಸದಾಕಾಲ ಸ್ಮೃತಿವಂತರಂದ್ರೆ ಎಚ್ಚೆತ್ತ ಸ್ಥಿತಿಯಲ್ಲಿ ಏನು ಬೇಕು ಅದನ್ನ ನೆನಪಿಸಿಕೊಂಡು ನಾನು ಯಾರು, ನನ್ನ ಗುರಿ ಏನು ಅನ್ನೋದನ್ನ ಸದಾಕಾಲ ಜ್ಞಾಪಿಸ್ಕೊಂಡಿರ್ತಾರೆ. ಇದರ ಜೊತೆಗೆ ಸತ್ಕರ್ಮವನ್ನ ಅಂದ್ರೆ ಒಳ್ಳೆಯ ಕೆಲಸಗಳನ್ನ, ಸಮಾಜ ಸೇವೆಯಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಂಡಿರ್ತಾರೆ. ಅತ್ಯಂತ ಸಂಯಮಿಯಾಗಿರ್ತಾರೆ, ಇಂದ್ರಿಯಗಳ ಬಲೆಗೆ ಬೀಳೋದಿಲ್ಲ, ವಿವೇಕವುಳ್ಳವರಾಗಿರ್ತಾರೆ, ಸದಾ ಧರ್ಮಕ್ಕೆ ಅನುಗುಣವಾದ ಜೀವನ ನಡೆಸೋದ್ರಿಂದ ಅವರ ಅತ್ಯಂತ ಯಶಸ್ವಿಯಾಗಿ ಈ ಒಂದು ಭವಸಾಗರ ಅಂತ ಏನಿದೆ ಅದನ್ನ ದಾಟಿ ಅವರು ಮುಂದುವರಿಯೋದಕ್ಕೆ ಸಾಧ್ಯ ಆಗತ್ತೆ ಅನ್ನುವಂತಹ ಮಾತನ್ನ ಒಂದು ಗಾಥೆಯಲ್ಲಿ ಭಗವಾನ್ ಬುದ್ಧರು ಹೇಳ್ತಾರೆ. ಈ ಎಚ್ಚರಿಕೆ ವರ್ಗದಲ್ಲಿ ಇದೆ ಅದು. ಈ ಬೋಧೆಯನ್ನ ಭಗವಾನ್ ಬುದ್ಧರು ಕೊಡಲು ಯಾತಕ್ಕೆ ಕಾರಣ, ಏನು ಕಾರಣ ಅಂದ್ರೆ ಯಾವ ಘಟನೆ ನಡೆದಾಗ ಈ ಒಂದು ಬೋಧೆಯನ್ನ ಕೊಟ್ರು ಅಂತ ಹೇಳಿ ನಾವು ನೋಡೋಣ. ಕುಲಪಂಥಕ ಅನ್ನುವಂತ ಒಬ್ಬ ಯುವಕ ಸನ್ಯಾಸಿಯಾಗಿದ್ದ. ಆಗ ಬಂದವನು, ಇಲ್ಲ ನಾನು ನಿಜವಾಗ್ಲೂ ಸನ್ಯಾಸತ್ವ ತೆಗೆದುಕೊಳ್ತೇನೆ ಅಂತ ಹೇಳಿ ಕುಲಪಂಥಕ ಬಂದು ಸನ್ಯಾಸತ್ವವನ್ನ ತೆಗೆದುಕೊಂಡ. ಸನ್ಯಾಸಿ ಆದಾಗ ಅವನಿಗೆ ಅನೇಕ ವಿಷಯಗಳನ್ನ ಅವ್ರಿಗೆ ತಿಳಿಸ್ಕೊಡ್ತಾರೆ. ಅಂದ್ರೆ ಬೆಳಿಗ್ಗೆ ಯಾವಾಗ ಏಳ್ಬೇಕು, ಹೇಗೆ ಭಿಕ್ಷೆ ಬೀಳ್ಬೇಕು, ಏನನ್ನ ಸ್ವೀಕರಿಸ್ಬೇಕು, ಮತ್ತೆ ಅವ್ರಿಗೆ ಎಷ್ಟೆಷ್ಟು ಹೊತ್ತು ಧ್ಯಾನ ಮಾಡ್ಬೇಕು, ಈ ಎಲ್ಲವನ್ನ ಕೂಡ ಅವ್ರಿಗೆ ತಿಳಿಸ್ಕೊಡ್ತಾರೆ. ಅದ್ರ ಜೊತೆಗೆ ವಿದ್ಯೆಯನ್ನ ಅಂದ್ರೆ ವ್ಯಾಸಂಗವನ್ನ ಕೂಡ ಮಾಡ್ಬೇಕಾಗಿರತ್ತಲ್ವಾ. 4 ಸಾಲಿನ ಒಂದು ಶ್ಲೋಕವನ್ನ ಕಂಠಪಾಠ ಮಾಡ್ಲಿಕ್ಕೆ ಅವನಿಗೆ ಆಗೋದಿಲ್ಲ. ಅಂದ್ರೆ ಮೊದಲನೇ ಶ್ಲೋಕನೇ ಅವನಿಗೆ ಬರೋದಿಲ್ಲ. ಎಷ್ಟು ಸಾರ್ತಿ ಹೇಳಿಕೊಟ್ರು ಕೂಡ 4 ಸಾಲುಗಳ ಒಂದು ಶ್ಲೋಕವನ್ನ ಕಂಠಪಾಠ ಮಾಡು ಅಂತ ಹೇಳಿದ್ರೆ ಅವನ ಕೈನೆಲ್ಲ ಆಗಲ್ಲ. 4 ತಿಂಗಳು ಪ್ರಯತ್ನ ಮಾಡ್ತಾನೆ, ಒಂದಲ್ಲ ಒಂದು ಪದ ತಪ್ಪಿ ಹೋಗ್ತಾ ಇರತ್ತೆ, ಅವನಿಗೆ ಬೈ ಹಾರ್ಟ್ ಮಾಡಕ್ ಆಗದೇ ಇಲ್ಲ. ಆಗ ಅವನ ಜೊತೆ ಇದ್ದಂತಹ ಇನ್ನೊಬ್ಬ ಸನ್ಯಾಸಿ ಅವ್ರು ಹೇಳ್ತಾರೆ, ಸಾಕು 4 ತಿಂಗಳು ನಿನಗೆ ಎಲ್ಲ ಹೇಳ್ಕೊಟ್ಟು ಸಾಕಾಯ್ತು,
ಇನ್ಮೇಲೆ ನೀನು ಸಂಘ ಬಿಟ್ಬಿಟ್ಟು ಹೊರಟೋಗು, ನಿನ್ ಕೈನಲ್ಲಿ ಸನ್ಯಾಸತ್ವ ಆಗೋದಿಲ್ಲ, ಸನ್ಯಾಸಿ ಆಗಕ್ಕಾಗಲ್ಲ, ನೀನು ಇನ್ನ ಹೊರಟೋಗು ನೀನು ಅಂತ ಹೇಳಿ ಸಂಘವನ್ನ ಬಿಟ್ಟು ಹೋಗು ಅಂತ ಹೇಳ್ಬಿಡ್ತಾನೆ. 4 ಸಾಲಿನ ಒಂದು ಶ್ಲೋಕವನ್ನ ಸಹ ಒಂದು ಇದನ್ನ ಗಟ್ಟು ಮಾಡಕ್ ಆಗದೆ ಇದ್ದವನು ಇನ್ನೇನ್ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಅಂತ ಹೇಳಿ ಆ ಸನ್ಯಾಸಿಯ ಅಭಿಪ್ರಾಯ ಆಗಿತ್ತು. ಆದ್ರೆ ಕುಲಪಂಥಕನಿಗೆ ಸಂಘದಿಂದ ಹೋಗಕ್ ಇಷ್ಟ ಇಲ್ಲ. ಅವನು ಎಲ್ಲವನ್ನ ಆಚರಣೆಯಲ್ಲಿ ತರ್ತಾ ಇದ್ದ. ಆದ್ರೆ ಈ ವ್ಯಾಸಂಗದಲ್ಲಿ ಅಂದ್ರೆ ಗಟ್ಟು ಮಾಡು, ಒಪ್ಸು, ಇದು ಅವನ ಕೈನಲ್ಲಿ ಆಗ್ತಾ ಇರೋದಿಲ್ಲ. ಅವಾಗ ಏನಾಗತ್ತೆ, ಅವನೇನ್ ಮಾಡ್ತಾನೆ, ಕುಲಪಂಥಕಂಗೆ ಸಂಘದಿಂದ ಹೋಗಕ್ ಇಷ್ಟ ಇರ್ಲಿಲ್ಲ. ಭಗವಾನ್ ಬುದ್ಧರ ಹತ್ರ ಹೋಗ್ತಾನ ಅವನು. ನನ್ಗೆ ಆಗ್ಲಿಲ್ಲ ಅಂತ ಹೇಳಿ ಇದ್ದ ವಿಷಯವನ್ನ ಇದ್ದಂತೆ ಅವರಿಗೆ ಹೇಳ್ಬಿಡ್ತಾನೆ. ಬುದ್ಧರಿಗೆ ಈ ವಿಷಯ ಗೊತ್ತಾಗತ್ತೆ. ಅವ್ರೇನ್ ಮಾಡ್ತಾರೆ, ಅವನ್ನ ನೋಡ್ತಾರೆ. ಸರಿ, ಇವನಿಗೆ ಯಾವ ರೀತಿ ಬೋಧೆಯನ್ನ ಕೊಡ್ಬೇಕು ಅಂತ ಅವ್ರಿಗೆ ಗೊತ್ತು. ಅವ್ರೇನ್ ಮಾಡ್ತಾರೆ, ಒಂದು ಬಿಳಿ ಬಟ್ಟೆಯನ್ನ ಬೆಳಗ್ಗೆ ಬೆಳಗ್ಗೆ ಅವನ ಕೈ ಕೊಡ್ತಾರೆ. ತುಂಬಾ ಬಿಳಿ ಒಂದು ಕರ್ಚೀಫ್ ಅಂತ ಇಟ್ಕೊಳ್ಳಿ, ಅಷ್ಟೇ ಇಷ್ಟ ಅಗಲದ ಅಂಗೈ ಅಗಲದ ಬಟ್ಟೆ, ಅದನ್ನ ಅವನ ಕೈ ಕೊಡ್ತಾರೆ. ಕೊಟ್ಬಿಟ್ಟು ಅವ್ರು ಹೇಳ್ತಾರೆ, ಇವತ್ತೊಂದು ನೀನ್ ಕೆಲಸ ಮಾಡ್ಬೇಕು. ಏನ್ ಕೆಲಸ ಅಂದ್ರೆ, ಬೆಳಿಗ್ಗೆಯಿಂದ ಸೂರ್ಯನಿಗೆ ಎದುರಾಗಿ ಈ ಬಿಳಿ ಬಟ್ಟೆಯ ತುಂಡನ್ನ ಹಿಡ್ಕೊಂಡು ಸೂರ್ಯನನ್ನೇ ನೋಡ್ತಾ ಇರು. ಆ ಬಿಳಿ ಬಟ್ಟೆ ಮೇಲೆ ಹಿಂಗ್ ಹಿಡ್ಕೊಂಡು ಸೂರ್ಯನನ್ನೇ ನೋಡ್ತಾ ಇರು ಅಂತ ಹೇಳ್ತಾರೆ. ಆತ ಹಾಗೆಯೇ ಮಾಡೋದಕ್ಕೆ ಶುರು ಮಾಡ್ದ. ಬೆಳಿಗ್ಗೆ 6:15 ಅಷ್ಟೊತ್ತಿಗೆ ಸೂರ್ಯೋದಯ ಆಗತ್ತಲ್ಲ, ಅವಾಗ ಪ್ರಾರಂಭ ಮಾಡಿದವನು ಸೂರ್ಯ ನೆತ್ತಿ ಮೇಲೆ ಬಂದು ಮತ್ತೆ ಮುಳುಗುವವರೆಗೂ ಕೂಡ ಈ ಬಟ್ಟೆಯನ್ನ ಹಿಡ್ಕೊಂಡೇ ಇದ್ದ. ಸೂರ್ಯ ಬಂದಾಗ ಏನಾಗತ್ತೆ, ಬಿಸಿ ಜಾಸ್ತಿ ಆಗತ್ತೆ. ಬಿಸಿ ಜಾಸ್ತಿ ಆದ ಕೂಡ್ಲೆ ಅವನಿಗೆ ಬೆವರದಾಗ ಏನಾಗತ್ತೆ, ಕೈಯೆಲ್ಲ ಒದ್ದೆ ಆಗತ್ತೆ. ಒದ್ದೆ ಆದಾಗ ಹೊರಗಡೆ ಗಾಳಿಯಿಂದ ಧೂಳು ಬಂದಾಗ ಈ ಅವನು ಹಿಡ್ತಿದ್ದಂತಹ ಕರವಸ್ತ್ರ ಬೆವರಿಂದ ಕೊಳೆಯಿಂದ ಕೊಳೆ ಆಯ್ತು. ಕೊಳೆ ಆಗಕ್ಕೆ ಪ್ರಾರಂಭ ಆಯ್ತು. ಅವನೇನ್ ಮಾಡ್ದ, ಕೊಳೆಯಾದ ಜಾಗ ಬಿಟ್ಟ, ಇನ್ನ ಬೆಳ್ಳಗಿರುವಂತಹ ಜಾಗದಲ್ಲಿ ಹಿಡ್ಕೊಂಡ. ಸ್ವಲ್ಪ ಹೊತ್ತಿಗೆ ಅಲ್ಲೂ ಕೊಳೆ ಆಯ್ತು. ಮತ್ತೆ ತಿರುಗಿಸ್ದ, ಅಲ್ಲಿಡ್ಕೊಂಡ, ಅಲ್ಲಿನೂ ಕೊಳೆ ಆಗೋಯ್ತು. ಆವಾಗ ಅವನಿಗೆ ಸುಮ್ನೆ ನಿಂತಿದ್ದ ಅಲ್ವಾ, ಬೇರೆ ಏನೂ ಕೆಲ್ಸ ಇಲ್ಲ. ಊಟ ಮಾಡ್ಬಿಟ್ಟು ಬಂದು ನಿಂತ್ಕೊಂಡ್ರೆ ಮತ್ತೆ ಪೂರ್ತಿಯಾಗಿ ಅಲ್ಲೇ ನಿಂತಿರ್ಬೇಕು, ಅಷ್ಟೇ ಕೆಲಸ ಅವನಿಗೆ. ಬಂದ, ಕೊಳೆಯಾಗಿದ್ರಿಂದ ಅದು ಅವನು ನೋಡ್ತಾ ಇದ್ದಾನೆ, ಆ ಕರ್ಚೀಫನ್ನ ನೋಡ್ತಾನೆ, ಬಟ್ಟೆ ನೋಡ್ತಾನೆ, ಕೊಳೆ ಆಗ್ತಾ ಇದೆ. ಅವನು ಏನೂ ಮಾಡಿಲ್ಲ, ಅದರಿಂದ ಏನನ್ನೂ ಒರೆಸಿಲ್ಲ, ಇಟ್ಟಿದ್ದ ಕಡೆ ನಿಂತ ಕಡೆನೆ ಕೊಳೆ ಆಗ್ತಾ ಇದೆ. ಆವಾಗ ಅವನಿಗೆ ಅರ್ಥ ಆಗತ್ತೆ, ಜೀವನ ಎಷ್ಟು ಅನಿತ್ಯವಾದದ್ದು, ಇದ್ದಂತೆ ಇರಲ್ಲ, ಬದಲಾವಣೆ ಸಹಜ ಅನ್ನೋದು ಅವನಿಗೆ ಅರ್ಥ ಆಗತ್ತೆ. ಜೀವನ ಅನಿತ್ಯವಾದದ್ದು ಅನ್ನೋದ್ರ ಬಗ್ಗೆ ಅವನಿಗೆ ಸ್ಪಷ್ಟವಾದಂತಹ ತಿಳುವಳಿಕೆ ಬರುತ್ತೆ. ಎಲ್ಲವೂ ಅನಿಚ್ಛ, ಬದಲಾಗುವಂತಹದ್ದು, ಅದು ಅದೇ ರೀತಿ ಇರುವಂತಹದ್ದಲ್ಲ ಅನ್ನುವ ಆ ಅನಿತ್ಯತೆಯ ಬಗ್ಗೆ ಅವನಿಗೆ ಅರಿವು ಉಂಟಾಗತ್ತೆ. ಅವಾಗ ಅವನು ಆ ಅನಿತ್ಯತೆಯನ್ನ ಕುರಿತು ಕೈಯಲ್ಲಿ ಹಾಗೆಯೇ ಅದನ್ನ ಬಟ್ಟೆಯನ್ನ ಹಿಡ್ಕೊಂಡು ಹಾಗೆಯೇ ಧ್ಯಾನಾಸಕ್ತನಾಗ್ಬಿಡ್ತಾನೆ. ಎಂತಹ ಧ್ಯಾನಾಸಕ್ತಿ ಅವನಿಗೆ ಬರುತ್ತೆ ಅಂತ ಹೇಳಿದ್ರೆ, ಅವನು ಅರ್ಹತ್ ಪದವಿಗೆ ಬಂದು ಬಿಡ್ತಾನೆ. ಅವನು ಅಷ್ಟ್ರ ಮಟ್ಟಿಗೆ ಅವನು ಧ್ಯಾನವನ್ನು ಮಾಡ್ತಾನೆ ಅನಿತ್ಯತೆಯ ಬಗ್ಗೆ. ಬರೀ ಅದರಿಂದ ಅವನು ಅರ್ಹತ್ ಪದವಿಗೆ ಬರ್ತಾನೆ. ಹೀಗೆ ಒಂದು ಸಣ್ಣ ಉದಾಹರಣೆಯಿಂದ 4 ಸಾಲುಗಳನ್ನ ಕೂಡ ಉಚ್ಚರಿಸಲಿಕ್ಕೆ ಬರದೇ ಇದ್ದಂತಹ ಒಬ್ಬ ವ್ಯಕ್ತಿಯನ್ನ ನಿನಗೆ ಅಧ್ಯಾತ್ಮ ಮಾರ್ಗ ಸಾಧ್ಯ ಇಲ್ಲ ಅಂತ ಹೇಳಿ ಅವನನ್ನ ಭಗವಾನ್ ಬುದ್ಧರು ಹಿಂದೆ ಕಳಿಸೋದಿಲ್ಲ. ಒಬ್ಬೊಬ್ಬ ವ್ಯಕ್ತಿಯನ್ನ ನೋಡಿದಾಗ ಕೂಡ ಅವರಿಗೆ ಅರ್ಥ ಆಗ್ತಾ ಇತ್ತು ಯಾವ ರೀತಿ ಇವನನ್ನ ಅಧ್ಯಾತ್ಮ ಮಾರ್ಗದಲ್ಲಿ ಮುಂದುವರಿಯೋದಕ್ಕೆ ಸಹಾಯ ಮಾಡಬಹುದು ಅಂತ ಹೇಳಿ. ಹಾಗಾಗಿ ಅವನಿಗೆ ಏನ್ ಮಾಡಿದ್ರು, ಅವನಿಗೆ ಇಂದ್ರಿಯ ಗೋಚರ ವಸ್ತುಗಳಲ್ಲಿ ಆಸಕ್ತಿ ಇದ್ದಿದ್ರಿಂದ ಅವನಿಗೆ ಏನ್ ಮಾಡ್ತಾರೆ, ಈ ಇಂದ್ರಿಯ ಗೋಚರ ವಸ್ತುವನ್ನ ಕೊಟ್ಟು ಅದರ ಮುಖಾಂತರ ಅನಿತ್ಯತೆಯ ಒಂದು ಗುಟ್ಟನ್ನ ಮನಗಾಣಿಸಿಕೊಡ್ತಾರೆ, ಅನಿತ್ಯತೆಯ ಸತ್ಯವನ್ನ ಮನಗಾಣಿಸಿಕೊಡ್ತಾರೆ. ಹಾಗಾಗಿ ಅವನು ಸದಾಕಾಲ ಎಚ್ಚರದ ಸ್ಥಿತಿಯಲ್ಲಿ ಮುಂದುವರಿಯುವಂತಹ ಸ್ಥಿತಿಗೆ ಅವನು ಮುಟ್ಟೋದಕ್ಕೆ ಸಹಾಯ ಆಗತ್ತೆ. ಹಾಗಾಗಿ ಬುದ್ಧರ ಮಾರ್ಗದರ್ಶನದಲ್ಲಿ ಅರ್ಹತ್ ಪದವಿಯನ್ನ ಅವನು ಪಡಿತಾನೆ. ಅಂದ್ರೆ ಎಷ್ಟರ ಮಟ್ಟಿಗೆ ಅವರು ಸಾಧಕರನ್ನ ಯಾವ 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 ರೀತಿಯ ಸಾಧಕ ಅವರಿಗೆ ಸಿಕ್ಕಿದ್ರು ಕೂಡ ಅವನಲ್ಲಿ ದೃಢ ನಿಶ್ಚಯ ಒಂದಿದ್ರೆ, ನಾನು ಮುಂದುವರಿತೀನಿ ಅನ್ನೋ ದೃಢ ನಿಶ್ಚಯ ಇರುವಂತಹ ಒಬ್ಬ ಸಾಧಕ ಸಿಕ್ಕಿದ್ರೆ ಭಗವಾನ್ ಬುದ್ಧರು ಅವನನ್ನ ಹೇಗೆ ಗುರಿ ತಲುಪಿಸ್ಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಂಡು ಆ ರೀತಿಯಲ್ಲಿ ಗುರಿ ತಲುಪಿಸ್ತಾ ಇರ್ತಾರೆ. ಹಾಗಾಗಿ ಎಚ್ಚರಿಕೆ ಅನ್ನೋದು ಎಷ್ಟು ಅಗತ್ಯ ಅನ್ನೋದು ಈ ಇದರಿಂದ ಗೊತ್ತಾಗತ್ತೆ. ಆ ಬರೀ ಬಟ್ಟೆಯನ್ನ ನೋಡ್ತಾ 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 ಅದರ ಅನಿತ್ಯತೆಯನ್ನ ಕಂಡುಕೊಂಡವನು ಅವನು ಅರ್ಹಂತನಾಗಿ ಬಿಡ್ತಾನೆ.
ಇನ್ನು ಮುಂದಿನ ಗಾಥೆಯನ್ನು ನೋಡೋಣ. ಮೂರ್ಖರು ಮತ್ತು ಅಜ್ಞಾನಿಗಳು ಎಚ್ಚರಿಕೆ ಇಲ್ಲದೆ ವರ್ತಿಸುತ್ತಾರೆ, ಆದರೆ ಜಾಣರು ಎಚ್ಚರಿಕೆಯನ್ನ ಅಮೂಲ್ಯವಾದ ಐಶ್ವರ್ಯದಂತೆ ಕಾಪಾಡಿಕೊಳ್ಳುತ್ತಾರೆ. ಎಚ್ಚರಿಕೆಯೇ ನಿಜವಾದ ಐಶ್ವರ್ಯ, ನಮ್ಮಿಂದ ಯಾರೂ ಕದ್ದುಕೊಂಡು ಹೋಗಲು ಸಾಧ್ಯವಿಲ್ಲದಂತಹ ಐಶ್ವರ್ಯ. ಈ ಐಶ್ವರ್ಯ ನಮಗೆ ಅಧ್ಯಾತ್ಮದಲ್ಲಿ ಬಹಳ ಮುಂದೆ ಹೋಗೋದಕ್ಕೆ ಸಹಾಯ ಮಾಡುತ್ತೆ. ಬುದ್ಧರು ಹೇಳ್ತಾರೆ, ಮೂರ್ಖರು ಮತ್ತು ಅಜ್ಞಾನಿಗಳು ಎಚ್ಚರಿಕೆ ಇಲ್ಲದೆ ವರ್ತನೆ ಮಾಡ್ತಾರೆ. ಅಂದ್ರೆ ಎಷ್ಟು ಜನ ಹಿಂದೆ ಮುಂದೆ ಯೋಚನೆ ಮಾಡ್ದಲೇನೆ ಯಾವುದೋ ಒಂದು ವಿಷಯ ಸಿಕ್ಕಿದ್ರೆ ಅದ್ರ ಬಗ್ಗೆ ಎಷ್ಟೆಲ್ಲ ಮಾತಾಡ್ತಾರೆ, ಎಷ್ಟೆಲ್ಲ ಒಂದು ಅಸತ್ಯದ ನುಡಿಗಳನ್ನ ನುಡುತ್ತಾರೆ, ಏನೆಲ್ಲ ಮಾಡ್ಬಿಡ್ತಾರೆ. ಅದೆಲ್ಲವೂ ಎಷ್ಟು ಅಜ್ಞಾನದಿಂದ ಎಂತಹ ಪಾಪ ಕರ್ಮಗಳನ್ನ ಮಾಡ್ತಾರೆ ಅನ್ನೋದು ಅವ್ರಿಗೆ ಗೊತ್ತಿರೋದಿಲ್ಲ. ಆದ್ರೆ ಜಾಣರು ಏನ್ ಮಾಡ್ತಾರೆ, ಮೂರ್ಖರು ಈ ರೀತಿ ವರ್ತನೆ ಮಾಡಿದ್ರೆ ಜಾಣರು ಎಚ್ಚರಿಕೆಯನ್ನ ಇಟ್ಕೊಂಡಿರೋದ್ರಿಂದ ಅದನ್ನ ಎಚ್ಚರಿಕೆಯನ್ನ ಅಮೂಲ್ಯವಾದಂತಹ ಒಂದು ಐಶ್ವರ್ಯದಂತೆ ಅದನ್ನ ಕಾಪಾಡಿಕೊಳ್ತಾರೆ. ಅಂದ್ರೆ ಎಚ್ಚರಿಕೆಯನ್ನ ಅಷ್ಟೊಂದು ಹುಷಾರಾಗಿ ಕಾಪಾಡ್ಕೊಳ್ತಾರೆ. ಯಾಕೆಂದ್ರೆ ಸಾಧಕರಿಗೆ ಬೇರೆ ಐಶ್ವರ್ಯಗಳಲ್ಲ, ಅವ್ರಿಗೆ ಇರುವಂತಹ ಆಸ್ತಿ ಇರ್ಬೋದು, ಅಂತಸ್ತಿರ್ಬೋದು, ಏನೆಲ್ಲ ಇರ್ಬೋದು, ಯಾವುದು ಕೂಡ ಅವ್ರಿಗೆ ಅದು ಐಶ್ವರ್ಯ ಅನ್ಸೋದಿಲ್ಲ. ಜಾಣರಿಗೆ ಎಚ್ಚರಿಕೆ ಮಾತ್ರವೇ ನಿಜವಾದಂತಹ ಐಶ್ವರ್ಯ. ನಮ್ಮಿಂದ ಈ ಎಚ್ಚರಿಕೆಯನ್ನು ನಮ್ಮಿಂದ ಯಾರು ಕದ್ಕೊಂಡು ಹೋಗಕ್ಕಾಗಲ್ಲ. ಆಸ್ತಿನ ಇದನ್ನ ಯಾರು ಬೇಕಾದ್ರೂ ಕದ್ಕೊಂಡು ಹೋಗ್ಬೋದು, ಆದ್ರೆ ಹಣವನ್ನ ಕದ್ಕೊಂಡು ಹೋಗ್ಬೋದು, ಆದರೆ ಎಚ್ಚರಿಕೆಯನ್ನ ಯಾರು ಕದ್ಕೊಂಡು ಹೋಗಕ್ ಸಾಧ್ಯ? ಯಾರೂ ಕದ್ಕೊಂಡು ಹೋಗಕ್ ಸಾಧ್ಯ ಇಲ್ಲದೆ ಇರುವಂತಹದ್ದು. ಹಾಗಾಗಿ ಇದು ಒಂದು ಐಶ್ವರ್ಯ, ಸಾಧಕರ ಐಶ್ವರ್ಯ ಈ ಒಂದು ಎಚ್ಚರಿಕೆ ಅನ್ನುವಂಥದ್ದು ಅಂತ ಬುದ್ಧರು ಹೇಳ್ತಾರೆ. ಹಾಗಾಗಿ ಈ ಎಚ್ಚರಿಕೆ ಇದ್ರೆ, ಅಂದ್ರೆ ಈ ಐಶ್ವರ್ಯ ಸಾಧಕನಲ್ಲಿ ಇದ್ದರೆ ಅವಾಗ ಅಧ್ಯಾತ್ಮದಲ್ಲಿ ಬಹಳ ಮುಂದೆ ಹೋಗಲಿಕ್ಕೆ ಸಾಧ್ಯ ಆಗತ್ತೆ ಅನ್ನುವಂತಹ ಮಾತನ್ನ ಭಗವಾನ್ ಬುದ್ಧರು ಹೇಳ್ತಾರೆ. ಹಾಗೆ ಮುಂದಿನ ಇನ್ನೊಂದು ಶ್ಲೋಕ ನೋಡೋಣ. ಇನ್ನೊಂದು ಶ್ಲೋಕದಲ್ಲಿ ಹೇಳ್ತಾರೆ, ಜ್ಞಾನಿಯು ಪ್ರಮಾದವನ್ನ ತೊಡೆದು ಹಾಕಿ ಸದಾ ಎಚ್ಚರಿಕೆಯಿಂದ ಇದ್ದು, ಒಬ್ಬ ವ್ಯಕ್ತಿ ಒಂದು ಪರ್ವತವನ್ನ ಹತ್ತಿದಾಗ ಕೆಳಗಡೆ ಭೂಮಿಯ ಮೇಲೆ ಇರುವುದನ್ನ ಚೆನ್ನಾಗಿ ನೋಡಬಹುದಲ್ಲ, ಅದೇ ರೀತಿ ಜ್ಞಾನದ ಶಿಖರವನ್ನೇರಿದಾಗ ಅವನು ಶೋಕವಿಲ್ಲದವನಾಗಿ ಆ ಹಂತದಿಂದ ಕೆಳಗೆ ಇರುವ ದುಃಖದಿಂದ ನರಳುತ್ತಿರುವವರನ್ನ ಮತ್ತು ಅಜ್ಞಾನಿಗಳನ್ನ ನೋಡುತ್ತಾನೆ ಅಂತ ಹೇಳ್ತಾರೆ. ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ಜ್ಞಾನಿಗಳು ಪ್ರಮಾದವನ್ನ ತೊಡೆದು ಹಾಕಿ ಅಂದ್ರೆ ಒಬ್ಬ ಜ್ಞಾನಿ ಸದಾಕಾಲ ಎಚ್ಚರದ ಸ್ಥಿತಿಗೆ ಬರ್ತಾನೆ, ಎಚ್ಚರಿಕೆಯನ್ನ ಕಾಪಾಡ್ಕೊಳ್ತಾ ಇರ್ತಾನೆ. ಅದು ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ತುಂಬಾ ಎತ್ತರದ ಪರ್ವತ ಹತ್ತಿದ್ರೆ ಅವಾಗ ಏನಾಗುತ್ತೆ, ಭೂಮಿ ಮೇಲೆ ಇರೋದನ್ನ ಚೆನ್ನಾಗಿ ನೋಡಬಹುದು. ಈಗ ನಮ್ಗೆ ಭೂಮಿ ಮೇಲೆ ನಿಂತವ್ರಿಗೆ ಎಷ್ಟು ದೂರ ಕಾಣಿಸುತ್ತೆ, ಆದ್ರೆ ಸ್ವಲ್ಪ ಎತ್ತರದಲ್ಲಿ ಇದ್ದಾಗ ಇನ್ನು ಹೆಚ್ಚಿನ ವಿಷಯಗಳು ಕಾಣಿಸುತ್ತೆ, ಹೆಚ್ಚಿನ ಭೂಮಿ ಕಾಣಿಸುತ್ತೆ, ಜನ ಕಾಣಿಸ್ತಾರೆ, ಎಲ್ಲವೂ ಕಾಣಿಸುತ್ತೆ. ಅದೇ ರೀತಿ ಜ್ಞಾನದ ಶಿಖರವನ್ನ ಒಬ್ಬ ವ್ಯಕ್ತಿ ಏರಿದ್ದಾದರೆ ಆಗ ಅವನಿಗೆ ಶೋಕ ಅನ್ನೋದಿರೋದಿಲ್ಲ. ಯಾಕೆಂದ್ರೆ ಅವನಾಗ್ಲೇ ಜ್ಞಾನದ ಶಿಖರ ಹತ್ತಿದ್ದಾನೆ, ಜ್ಞಾನದ ತುದಿಯನ್ನ ತಲುಪಿಬಿಟ್ಟಿದ್ದಾನೆ. ಇನ್ನು ಶೋಕ ಎಲ್ಲಿಂದ ಬರುತ್ತೆ? ಶೋಕ ಏನಿದ್ರು ಅಜ್ಞಾನಿಗಳಿಗೆ ಮಾತ್ರ, ಜ್ಞಾನಿಗಳಿಗಲ್ಲ. ಜ್ಞಾನವಂತ ಯಾವತ್ತೂ ಶೋಕಿಸುವುದಿಲ್ಲ, ಯಾವತ್ತೂ ಅವನು ಅಜ್ಞಾನಕ್ಕೆ ಒಳಗಾಗೋದಿಲ್ಲ. ಅಜ್ಞಾನಿಗಳಿಗೆ ಮಾತ್ರ ಶೋಕ ಇರುವಂತಹದ್ದು. ಹಾಗಾಗಿ ಅವನು ಜ್ಞಾನದ ಶಿಖರ ಏರಿದಂಥವನು ಶೋಕ ಇಲ್ಲದವನಾಗಿ ಆ ಹಂತದಿಂದ ಕೆಳಗಡೆ ನೋಡಿದಾಗ, ಇಲ್ಲಿ ಸಾಮಾನ್ಯ ಜನ ದುಃಖದಿಂದ ನರಳುತ್ತಾ ಇರ್ತಾರೆ. ಅಂದ್ರೆ ದುಃಖ ಯಾಕೆ ಬಂತು ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ತಮ್ಮ ಅಜ್ಞಾನದಿಂದಲೇ ದುಃಖ ಅದನ್ನ ನರಳ್ತಾ ಇದ್ದೀವಿ ಅಂತ ತಿಳ್ಕೊಳ್ತಾರೆ. ಮತ್ತೆ ತಮ್ಮ ದುಃಖಕ್ಕೆ ಇನ್ನೊಬ್ರು ಕಾರಣ ಅಂತ ಹೇಳಿ ಅವರನ್ನ ಬೈಯೋದು, ಅವ್ರಿಗೆ ಏನೋ ಹೇಳೋದು, ಈ ರೀತಿ ಎಲ್ಲ ಒದ್ದಾಡ್ತಾ ಇರ್ತಾರಲ್ವಾ. ಈ ಹಂತದಿಂದ ಕೆಳಗೆ ಇರುವ ದುಃಖದಿಂದ ನರಳುತ್ತಿರುವವರನ್ನ ಮತ್ತು ಅಜ್ಞಾನಿಗಳನ್ನ ನೋಡ್ತಾರೆ. ಅಂದ್ರೆ ಅದನ್ನ ನೋಡಿ ಅವರಿಗೆ ಪಾಪ, ಅಯ್ಯೋ ಪಾಪ ಅಂತ ಅವ್ರಿಗೆ ಬೇಕಾದಂತಹ ಸಹಾಯವನ್ನ ಮಾಡ್ಲಿಕ್ಕೆ ಜ್ಞಾನಿಗಳು ಪ್ರಯತ್ನ ಪಡ್ತಾರೆ. ಅದಕ್ಕಾಗಿ ಶರಣರು ಹೇಳ್ತಾರೆ, ಶರಣರು ನೆರೆಮನೆಯ ನೆರೆಮನೆಯವರ ದುಃಖಕ್ಕೆ ಅಳುವವರ ಮೆಚ್ಚ ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಅಂದ್ರೆ ಬೇರೆಯವರ ಅಕ್ಕಪಕ್ಕದ ಮನೆಯಲ್ಲಿ ಯಾರಿಗಾದ್ರೂ ದುಃಖ ಇದ್ದು ಅವ್ರು ಅಳ್ತಾ ಕೂತಿದ್ರೆ ಅದನ್ನ ನೋಡಿ ನಾವು ಅಳ್ತಾ ಕೂತ್ಕೋಬಾರದು, ಅಂತವ್ರನ್ನ ಕೂಡಲ ಸಂಗಮ ದೇವ ಮೆಚ್ಚಲ್ಲ ಅಂತ ಹೇಳ್ತಾರೆ. ಯಾತಕ್ಕೆ ಅಳಬಾರ್ದ ನಾವು ಅಂದ್ರೆ, ಅಳಬಾರದು, ಅಳುವುದು ಬೇಕಾಗಿಲ್ಲ. ಅವ್ರ ಜೊತೆ ಕೂತ್ಕೊಂಡು ದುಃಖ ಪಡೋದಲ್ಲ ವಿಷಯ. ಅಲ್ಲಿ ಬೇಕಾಗಿರುವಂತಹದ್ದು ದುಃಖದಿಂದ ಅವರನ್ನ ಹೊರತರಲು ಏನು ಮಾಡಬೇಕಾಗಿದೆ ಅದರ ಕಡೆಗೆ ಗಮನ ಕೊಡ್ಬೇಕಾಗಿದೆ. ಹಾಗಾಗಿ ದುಃಖದಿಂದ ನರಳ್ತಾ ಇರೋಂಥವ್ರನ್ನ ಆ ದುಃಖದ ಸ್ಥಿತಿಯಿಂದ ಹೊರತರೋದಕ್ಕೆ ನಾವು ಪ್ರಯತ್ನ ಮಾಡ್ಬೇಕೆ ಹೊರತು ಅವ್ರ ಜೊತೆಗೆ ಕೂತ್ಕೊಂಡು ಅಳುವುದಲ್ಲ.
ಅಂತಹವ್ರನ್ನ ಅಳುವಂತಹವರನ್ನ ಕೂಡಲ ಸಂಗಮ ದೇವ ಮೆಚ್ಚೋದಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ನಾವು ಅವ್ರನ್ನ ಹೊರಗೆ ತರೋ ಪ್ರಯತ್ನ ಮಾಡಬೇಕೆ ಹೊರತು ದುಃಖದಿಂದ ನಾವು ಅಳುವ ಪ್ರಯತ್ನವನ್ನ ಮಾಡಬಾರದು. ಹಾಗಾಗಿ ಅದನ್ನೇ ಇಲ್ಲಿ ಬುದ್ಧರು ಹೇಳಿದ್ದು, ಜ್ಞಾನದ ಶಿಖರ ಏರಿದಂತಹವನು ಶೋಕವಿಲ್ಲದವನಾಗಿ ಕೆಳ ಹಂತದಲ್ಲಿ ದುಃಖದಿಂದ ನರಳುತ್ತಾ ಇರೋರಿಗೆ ಸಹಾಯ ಮಾಡೋದಕ್ಕೆ ಬರ್ತಾನೆ, ಅವನ ದುಃಖ ಪಡಕ್ ಬರಲ್ಲ ಕೆಳಗಡೆಗೆ. ಆ ವಿಷಯವನ್ನ ಅವ್ರು ಹೇಳ್ತಾರೆ. ಹಾಗಾಗಿ ಎಚ್ಚರಿಕೆಯಲ್ಲಿ ಅಪ್ರಮಾದದಲ್ಲಿ ಆನಂದಿಸುವಂತಹ ಭಿಕ್ಷುವು ಎಚ್ಚರಿಕೆ ಇಲ್ಲದಿರುವಿಕೆಗೆ ಹೆದರುತ್ತಾನೆ ಅಂತ ಇನ್ನೊಂದು ಶ್ಲೋಕದಲ್ಲಿ ಹೇಳ್ತಾರೆ. ಆತನು ಎಚ್ಚರದಿಂದ ಎಲ್ಲ ಸಣ್ಣ ಹಾಗೂ ದೊಡ್ಡ ಸಂಕೋಲೆಗಳನ್ನ ಕೂಡ ಬೆಂಕಿಯ ಹಾಗೆ ಸುಡುತ್ತಾ ಮುಂದುವರಿಯುತ್ತಾನೆ ಅಂತ ಇನ್ನೊಂದು ಶ್ಲೋಕದಲ್ಲಿ ಹೇಳ್ತಾರೆ. ಅಂದ್ರೆ ಎಚ್ಚರಿಕೆ ಎಷ್ಟು ಮುಖ್ಯ ಅಂತ ಹೇಳಿ ಇಲ್ಲಿ ಹೇಳ್ತಾರೆ. ಎಚ್ಚರಿಕೆ ಅಂದ್ರೆ ಅಪ್ರಮಾದದಲ್ಲಿ ಭಿಕ್ಕುಗಳು ಅಥವಾ ಸಾಧಕ ಸದಾಕಾಲ ಆನಂದದ ಸ್ಥಿತಿಯಲ್ಲಿ ಇರ್ತಾರೆ. ಅಂದ್ರೆ ಎಚ್ಚೆತ್ತ ಸ್ಥಿತಿಯಲ್ಲಿರುವಾಗ ದುಃಖ ಅನ್ನೋದು ಇರೋದಿಲ್ಲ, ಆನಂದದ ಸ್ಥಿತಿ ಇರತ್ತೆ. ಹಾಗಾಗಿ ಆನಂದದಿಂದಿರುವಂತಹ ಭಿಕ್ಷುವು ಎಚ್ಚರಿಕೆ ಇಲ್ಲದ ಸ್ಥಿತಿಗೆ ಹೆದರ್ತಾನೆ. ಅಂದ್ರೆ ನನಗೆ ಎಚ್ಚರಿಕೆ ಒಂದ್ ನಿಮಿಷನೂ ಹೋಗೋದು ಬೇಡ, ಸದಾಕಾಲ ನಾನು ಎಚ್ಚೆತ್ತ ಸ್ಥಿತಿಯಲ್ಲೇ ಇರ್ತೇನೆ ಅನ್ನುವಂತಹದ್ದನ್ನ ಆ ಸಾಧಕ ಅಂದುಕೊಳ್ತಾ ಇರ್ತಾನೆ. ಆತ ಎಂತಹ ಸಂಕೋಲೆ ಬರಲಿ, ಎಂತಹ ತೊಂದರೆ ತಾಪತ್ರಯಗಳು ಈ ಎಚ್ಚರಿಕೆಯ ಹಾದಿಯಲ್ಲಿ, ತನ್ನ ಸಾಧನೆಯ ಹಾದಿಯಲ್ಲಿ ಯಾವುದೇ ತೊಂದರೆ ಬರಲಿ, ತಾಪತ್ರಯ ಬರಲಿ, ಅವನು ಏನ್ ಮಾಡ್ತಾನೆ, ಎಲ್ಲ ಸಣ್ಣ ದೊಡ್ಡ ಸಂಕೋಲೆಗಳನ್ನ ಬೆಂಕಿಯ ಹಾಗೆ ಸುಡುತ್ತಾ ಮುಂದುವರಿಯುತ್ತಾನೆ. ಅಂದ್ರೆ ಬೆಂಕಿ ಏನನ್ನ ಬೇಕಾದ್ರೂ ಸುಟ್ಟು ಹಾಕಬಲ್ಲದಲ್ವಾ, ಹಾಗೆ ಎಲ್ಲಾ ತಾಪತ್ರಯಗಳು ಕೂಡ ಬೆಂಕಿಯಲ್ಲಿ ಬಿದ್ದಂತೆ ಸುಟ್ಟು ಹೋಗಿ ಅವನು ಎಚ್ಚರಿಕೆ ಸ್ಥಿತಿಯಲ್ಲಿಯೇ ಇರ್ತಾನೆ ಅಂತ ಹೇಳಿ ಹೇಳ್ತಾರೆ. ಈ ಒಂದು ಗಾಥೆಯನ್ನ ಬುದ್ಧರು ಹೇಳ್ಬೇಕಾದ್ರೆ ಏನು ಹಿನ್ನೆಲೆ ಇದೆ ಅಂತ ಹೇಳಿ ನೋಡೋಣ. ಏನ್ ಹಿನ್ನೆಲೆ ಅಂತಂದ್ರೆ, ಒಬ್ಬ ಬೌದ್ಧ ಸನ್ಯಾಸಿ, ಇನ್ನ ಚಿಕ್ಕ ಸನ್ಯಾಸಿ, ಚಿಕ್ಕ ಹುಡುಗ, ಯುವಕ ಅದಂತವನು ಕಾಡಿನಲ್ಲಿ ಅವನಿಗೆ ಒಂದು ವಿಷಯವನ್ನ ಕೊಟ್ಟು, ಧ್ಯಾನದ ವಿಷಯಗಳನ್ನ ಕೊಟ್ಟು, ಅದನ್ನ ಯಾವ ರೀತಿ ಧ್ಯಾನ ಮಾಡಬೇಕು ಅನ್ನೋದನ್ನ ತೋರಿಸ್ಕೊಟ್ಟು, ಪ್ರಾತ್ಯಕ್ಷಿಕೆ ಕೊಟ್ಟು ಅವ್ರನ್ನ ಕಳಿಸ್ತಾರೆ. ಇಷ್ಟು ದಿವಸಗಳ ಕಾಲ ಧ್ಯಾನ ಮಾಡ್ಕೊಂಡು ಹಂತ ಮುಟ್ಟಿದ ಮೇಲೆ ಬಾ ಅಂತ ಹೇಳಿ ಕಳ್ಸಿರ್ತಾರೆ. ಒಬ್ಬ ಬೌದ್ಧ ಸನ್ಯಾಸಿ, ಈ ರೀತಿ ಯುವಕ ಸನ್ಯಾಸಿ ಕಾಡಲ್ಲಿ ಧ್ಯಾನಕ್ಕೆ, ಸಾಧನೆಗೆ, ತಪಸ್ಸಿಗೆ ಕುಳ್ಕೊಂಡಿರ್ತಾನೆ. ಅವನಿಗೆ ಏನ್ ಮಾಡಿದ್ರು ಕೂಡ ಮನಸ್ಸು ಚಂಚಲ ಆಗ್ತಾ ಇರುತ್ತೆ. ಎಷ್ಟು ಅವನು ಪ್ರಯತ್ನ ಮಾಡಿದ್ರು ಕೂಡ, ಮನಸ್ಸನ್ನ ಆನಾಪಾನ ಮಾಡ್ತಾನೆ, ಏನೆಲ್ಲ ಮಾಡಿದ್ರು ಕೂಡ ಅವನ ಮನಸ್ಸು ಅವನಿಗೆ ಕಂಟ್ರೋಲ್ಗೆ ಬಂದಿರೋದಿಲ್ಲ. ಇನ್ನು ಅವನಿಗೆ ಪೂರ್ತಿಯಾಗಿ ಧ್ಯಾನದ ಸಿದ್ಧಿ ಆಗೋದಿಲ್ಲ, ಮುಂದಿನ ಹಂತಕ್ಕೆ ಅವನು ಹೋಗಕ್ಕೆ ಆಗಲ್ಲ. ಅವಾಗ ಅವನೇನ್ ಮಾಡ್ತಾನೆ, ಬುದ್ಧರನ್ನ ಹೋಗಿ ಮತ್ತೆ ಭೇಟಿ ಮಾಡ್ಬಿಡ್ತೀನಿ, ಬುದ್ಧರನ್ನ ಭೇಟಿ ಮಾಡಿ, ಯಾತಕ್ಕೆ ನನ್ಗೆ ಹೀಗಾಗ್ತಾ ಇದೆ, ನನ್ನ ಮನಸ್ಸು ಯಾಕೆ ನಿಲ್ತಾ ಇಲ್ಲ, ಅದು ಹೇಗೆ ಖಾಲಿ ಮಾಡೋದು, ಇದೆಲ್ಲವನ್ನ ತಿಳ್ಕೊಂಡು ಬರೋಣ ಅಂತ ಹೇಳಿ ಬುದ್ಧರನ್ನ ಭೇಟಿ ಮಾಡೋಣ, ನನ್ನ ಕೈಲಿ ಆಗ್ತಾ ಇಲ್ಲ, ಇಲ್ಲಿ ಸುಮ್ಮನೆ ವೇಳೆ ಅಪವ್ಯಯ ಆಗ್ತಾ ಇದೆ ಅಂತ ಹೇಳಿ ಅವನೇನ್ ಮಾಡ್ತಾನೆ, ಬುದ್ಧರನ್ನ ಕಾಣೋದಿಕ್ಕೆ ಅಂತ ಹೇಳಿ ಕಾಡಿಂದ ಹೊರಗಡೆ ಬರ್ತಿರ್ತಾನೆ. ಕಾಡಿನ ಅಂಚಿಗೆ ಇನ್ನೇನ್ ಬರ್ತಾ ಇದ್ದಾನೆ, ಅವಾಗ ಅವನೇನ್ ಮಾಡ್ತಾನೆ, ಒಂದು ಸಣ್ಣ ಕಾಡ್ಗಿಚ್ಚು ಉರಿತಾ ಇರುತ್ತೆ. ಅಂದ್ರೆ ಯಾರೋ ಒಂದು ಬೆಂಕಿಯನ್ನೆಲ್ಲ ಹಾಕಿರ್ತಾರೆ, ಅಥವಾ ಬೊಂಬು ಅವೆಲ್ಲ ಇರ್ತಲ್ಲ, ಒಂದಕ್ಕೊಂದು ಉಜ್ಜಿಕೊಂಡಾಗ ಕೂಡ ಕಾಡ್ಗಿಚ್ಚು ಹತ್ತು ಬಿಡುತ್ತೆ ಬೇಸಿಗೆ ಕಾಲದಲ್ಲಿ. ಹಾಗಾದಾಗ ಒಂದು ಕಾಡ್ಗಿಚ್ಚು ಹತ್ತು ಬಿಟ್ಟಿರತ್ತೆ. ನೋಡ್ತಾನೆ, ಕಾಡ್ಗಿಚ್ಚನ್ ನೋಡ್ತಾ ಇದ್ದಾನೆ, ಅದನ್ನ ನಿಂತ್ಕೊಂಡು ನೋಡ್ತಾನೆ, ಅದನ್ನ ಎಚ್ಚರವಾಗಿ ನೋಡ್ತಾನೆ, ಅದು ಏನಾಗ್ತಿದೆ ಅಲ್ಲಿ ಅಂತ ನೋಡ್ತಾನೆ. ಆ ಕಾಡ್ಗಿಚ್ಚು ತನ್ನ ಸುತ್ತ ಮುತ್ತ ಇರುವಂತಹ ಎಲ್ಲ ಹುಲ್ಲನ್ನ, ಹಸಿದಲ್ವಾ, ಹುಲ್ಲು ಹಸಿದು, ಗಿಡಗಳ ಹಸಿದು, ಮರಗಳ ಹಸಿ ಇದ್ರೂ ಕೂಡ ಆ ಕಾಡ್ಗಿಚ್ಚು ಏನ್ ಮಾಡುತ್ತೆ, ತನ್ನ ಕೆನ್ನಾಲಿಗೆಯನ್ನ ಚಾಚಿ ಅಲ್ಲಿದ್ದಂತಹ ಹುಲ್ಲನ್ನ, ಮರ ಗಿಡಗಳನ್ನ, ಚಿಕ್ಕ ಗಿಡಗಳನ್ನ, ಯಾವುದು ಚಿಕ್ಕದು ದೊಡ್ಡದು ಅಂತ ನೋಡ್ದಲೇನೆ ಎಲ್ಲವನ್ನ ಸುಟ್ಟು ಹಾಕ್ತಾ ಇರತ್ತೆ. ಇವನ್ ನಿಂತ್ಕೊಂಡು ಅದನ್ನ ಅಬ್ಸರ್ವ್ ಮಾಡ್ತಾನೆ, ಗಮನಿಸ್ತಾನೆ, ನೋಡ್ತಾನೆ, ಎಚ್ಚರಿಕೆ ಸ್ಥಿತಿಯಿಂದ ನೋಡ್ತಾನೆ. ಕಾಡ್ಗಿಚ್ಚು ಎಲ್ಲವನ್ನ ಸುಟ್ಟು ಸುಟ್ಟು ಮುಂದುವರಿತಾ ಇದೆ, ಸುಟ್ಕೊಂಡು ಹೋಗ್ತಾ ಇದೆ ಅದು. ಅದನ್ನೆಲ್ಲ ಇವನ್ ನಿಂತ್ಕೊಂಡು ನೋಡಿದಾಗ ಅವಾಗ ಅವನಿಗೆ ಅರ್ಥ ಆಗತ್ತೆ. ತಕ್ಷಣ ಅವನಿಗೆ ಸಾಧನೆ ಹೇಗೆ ಮಾಡಬೇಕು ಅನ್ನೋದರ ಅರ್ಥ ಆಗತ್ತೆ. ಅವನು ಹೇಳ್ತಾನೆ, ಯಾವ ರೀತಿ ಸಾಧನೆ ಮಾಡಬೇಕು ಅನ್ನೋದು ನನಗೆ ಅರ್ಥ ಆಯ್ತು ಅಂತ ಹೇಳಿ ತಾನು ಅಲ್ಲೇ ನಿಂತು ತನ್ನ ಸಾಧನೆಯ ಬಗ್ಗೆ ಆಲೋಚನೆ ಮಾಡ್ತಾನೆ. ಹೇಗೆ ಮಾಡ್ಬೇಕು ನಾನು, ಈ ಬೆಂಕಿಯ ಕೆನ್ನಾಲಿಗೆ ಯಾವ ರೀತಿ ಎಲ್ಲವನ್ನ, ಚಿಕ್ಕದು ದೊಡ್ಡದು ಎಲ್ಲವನ್ನ ಸುಟ್ಟು ಹಾಕ್ತಾ ಇದೆಯೋ, ಅದೇ ರೀತಿ ನನ್ನ ಸಂಕೋಲೆಗಳನ್ನ, ಅಂದ್ರೆ ನನ್ನ ಭವಬಂಧನವನ್ನ, ನನ್ನ ಮನಸ್ಸಿನ ಆಲೋಚನೆಗಳನ್ನ, ಅವುಗಳ ಈ ಆ ಕಡೆ ಈ ಕಡೆ ಚದುರಿ ಹೋಗುವ ಈ ಮನಸ್ಸನ್ನ
ಹೇಗೆ ಶುಚಿ ಮಾಡ್ಕೊಳ್ಬೇಕು ಅನ್ನೋದು ಗೊತ್ತಾಗತ್ತೆ. ತನ್ನೆಲ್ಲ ಸಂಕೋಲೆಗಳನ್ನ ಅಂದ್ರೆ ಅಹಮ್ಮನ್ನ, ಕಾಮಕ್ರೋಧಗಳನ್ನ, ಅರಿಷಡ್ವರ್ಗಗಳನ್ನ ಎಲ್ಲವನ್ನ ಕೂಡ, ಬೇಡದೇ ಇರುವ ಎಲ್ಲವನ್ನ ಈ ಅಷ್ಟಾಂಗ ಮಾರ್ಗ ಅನ್ನುವಂತಹ ಬೆಂಕಿಯಿಂದ ಸುಟ್ಟು ಹಾಕಿದ್ರೆ ಬಿಡುಗಡೆ ಸಿಗತ್ತೆ ಅಂತ ಗೊತ್ತಾಗತ್ತೆ. ಅಂದ್ರೆ ಅಷ್ಟಾಂಗ ಮಾರ್ಗದಲ್ಲಿ ಹೇಳ್ತಾರಲ್ವಾ, ಎಲ್ಲವೂ ಸರಿಯಾದಂತಹದ್ದು ಅಂದ್ರೆ ಮಾತು, ದೃಷ್ಟಿಕೋನ, ಮಾತು, ಕೆಲಸ, ಆಲೋಚನೆ, ಧ್ಯಾನ, ಪ್ರತಿಯೊಂದು ಕೂಡ ಜೀವನ ಕ್ರಮ ಎಲ್ಲವೂ ಸರಿಯಾದದ್ದಾಗಿರ್ಬೇಕಲ್ವಾ. ಅಷ್ಟಾಂಗ ಮಾರ್ಗ ಕೊಡೋದೇ ಅದಕ್ಕೋಸ್ಕರ ಅಲ್ವಾ, ಸಾಧಕರಿಗೆ ಸಾಧನೆಯ ಪಥವನ್ನ ಕೊಡಲಿಕ್ಕೆ. ಅದಕ್ಕೆ ಅವಾಗ ಇವನು ಯೋಚನೆ ಮಾಡ್ತಾನೆ, ಈ ಅಷ್ಟಾಂಗ ಮಾರ್ಗ ಅನ್ನುವಂತಹ ಈ ಒಂದು ಬೆಂಕಿಯಿಂದ ಈ ನನ್ನ ಎಲ್ಲ ಅಹಂ ಅಹಂ ರಿಲೇಟೆಡ್ ಏನಿದೆ, ಕಾಮ, ಕ್ರೋಧ ಇತ್ಯಾದಿ ಎಲ್ಲ ಅರಿಷಡ್ ವರ್ಗಗಳನ್ನ ನಾನು ಸುಟ್ಟು ಹಾಕಿದರೆ, ಬೆಂಕಿಯ ರೀತಿಯಲ್ಲಿ ಸುಟ್ಟು ಹಾಕಿದರೆ ಆಗ ನನಗೆ ಬಿಡುಗಡೆ ಸಿಗುತ್ತೆ ಅಂತ ಹೇಳಿ ಅವನು ಅದರ ಆಲೋಚನೆಯನ್ನ ಮಾಡ್ತಾನೆ. ಇದರ ಬಗ್ಗೆ ಆಲೋಚನೆ ಮಾಡ್ತಾ ಮಾಡ್ತಾನೆ ಅವನಿಗೆ ಅರಿವು ಉಂಟಾಗತ್ತೆ. ಆವಾಗ ಅರಿವು ಉಂಟಾದ ಕೂಡಲೇ ಭಗವಾನ್ ಬುದ್ಧರ ಆ ಭಿಕ್ಕುವಿನ ಮುಂದೆ ಒಂದು ಬೆಳಕಿನ ಕಿರಣದಂತೆ ಬರ್ತಾರೆ. ಬಂದು ಅವನ ಮುಂದೆ ಪ್ರತ್ಯಕ್ಷರಾಗ್ತಾರೆ, ನಿಂತ್ಕೊಳ್ತಾರೆ. ನಿಂತು ಅವನಿಗೆ ಸರಿಯಾದಂತಹ ಉಪದೇಶವನ್ನ, ಅಂದ್ರೆ ನೀನ್ ಸರಿಯಾದ ದಾರಿಯಲ್ಲಿದೀಯಾ, ಹೀಗೆ ಮುಂದುವರಿ ಅಂತ ಹೇಳಿ ಅವನಿಗೊಂದು ಉಪದೇಶವನ್ನ ಕೊಡ್ತಾರೆ. ಅವನು ನಿರ್ವಾಣದತ್ತ ಮುಂದುವರಿಯೋದಕ್ಕೆ ಒಂದು ಬಹಳ ಹೆಚ್ಚಿನ ಸಹಾಯ ಆಗತ್ತೆ. ನೋಡಿ, ಆ ಉರಿಯುತ್ತಿದ್ದಂತಹ ಕಾಡ್ಗಿಚ್ಚನ್ನ ನೋಡಿದಾಗ ಕೂಡ ಒಬ್ಬ ಸಾಧಕ ತಾನು ಯಾವ ರೀತಿ ಸಾಧನೆ ಮಾಡಬೇಕು ಅನ್ನೋದನ್ನ ತನಗೆ, ತನ್ನ ಸಾಧನೆಗೆ ಆ ವಿಷಯವನ್ನ ಅಳವಡಿಸ್ಕೊಳ್ತಾನೆ. ಅದು ಇಲ್ಲಿ ಬಹಳ ಅಗತ್ಯವಾದದ್ದು. ಅಂದ್ರೆ ಅಬ್ಸರ್ವೇಷನ್ ಅಥವಾ ಗ್ರಹಿಸುವಿಕೆ ಅನ್ನೋದು ಎಷ್ಟು ಮುಖ್ಯ ಅಂದ್ರೆ, ಕೃಷ್ಣಜಿ ಹೇಳ್ತಿರ್ತಾರಲ್ವಾ, ನೀವು ನೋಡುವುದನ್ನ ಸರಿಯಾದ ರೀತಿಯಲ್ಲಿ ನೋಡಿದಾಗ ಅದೇನಾಗ್ಬೇಕೋ ಅದಾಗತ್ತೆ ಅಂತ. ಇದು ಸರಿಯಾದ ರೀತಿಯಲ್ಲಿ ನೋಡೋದು ಅಂದ್ರೆ ಏನನ್ನ ನೋಡಿದ್ರು ಅದು ಅದರಿಂದ ನಾನು ಹೇಗೆ ಮುಂದುವರಿಯಬಲ್ಲೆ, ನಾ ಹೇಗೆ ಎಚ್ಚರದಿಂದ ಇರಬಲ್ಲೆ ಅನ್ನೋದನ್ನ ಅರ್ಥ ಮಾಡಿಕೊಳ್ಳುವಂತಹ ವಿಧಾನ, ತನ್ನಲ್ಲಿರುವ ಬೇಡದನ್ನ ಹೇಗೆ ಸುಟ್ಟು ಹಾಕ್ಬೇಕು ಅನ್ನೋದನ್ನ ತಿಳ್ಕೊಳ್ಳುವಂತಹ ಒಂದು ವಿಧಾನ. ಮುಂದೆ ಭಗವಾನ್ ಬುದ್ಧರು ಹೇಳ್ತಾರೆ, ಎಚ್ಚರಿಕೆ ಇಲ್ಲದವರ ನಡುವೆ ಇರುವ ಅತಿ ಜಾಗರೂಕನಾದಂತಹ ಜ್ಞಾನಿಯು ದುರ್ಬಲವಾದ ಕುದುರೆಯನ್ನು ಒಂದು ವೇಗದ ಕುದುರೆ ದಾಟಿ ಮುಂದೆ ಹೋಗುವ ಹಾಗೆ ಜ್ಞಾನಿಯು ಅಜ್ಞಾನಿಯನ್ನ ಬಿಟ್ಟು ಮುಂದುವರಿಯುತ್ತಾನೆ. ಅಂದ್ರೆ ಎಚ್ಚರದ ಸ್ಥಿತಿಯನ್ನ ಕಾಪಾಡಿಕೊಂಡಿರುವಂತಹ ಒಬ್ಬ ಜ್ಞಾನಿ ಎಚ್ಚರಿಕೆ ಇಲ್ಲದ ಅಜ್ಞಾನಿಯನ್ನ ಹಿಂದಕ್ಕೆ ಬಿಟ್ಟು ಮುಂದಕ್ಕೆ ಹೋಗ್ತಾನೆ ಅಂತ. ಅಂದ್ರೆ ದುರ್ಬಲವಾದ ಕುದುರೆ ಹಿಂದೆ ಉಳಿಯುತ್ತೆ, ಬಹಳ ವೇಗವಾಗಿರುವಂತಹ ಕುದುರೆ ಮುಂದಕ್ಕೆ ಹೋಗುತ್ತೆ ಅಂತ. ಹಾಗಾಗಿ ಜಾಗರೂಕನಾಗಿರುವಂತಹ ಜ್ಞಾನಿ ಒಳ್ಳೆಯ ಕುದುರೆಯ ರೀತಿಯಲ್ಲಿ, ಅಂದ್ರೆ ಅಷ್ಟು ಪುಟವಾಗಿ ಇರ್ತಾನೆ. ಅವನು ಬೇಗ ಮುಂದಕ್ಕೆ ಹೋಗಿ ದಾರಿಯನ್ನ ದಾರಿಯಲ್ಲಿ ಸಾಗ್ಬಿಡ್ತಾನೆ ಅಂತ. ಅಜ್ಞಾನಿ ಆದವ್ರನ್ನ ಬಿಟ್ಟು ಮುಂದೆ ಹೋಗ್ತಾನೆ ಅಂತ ಹೇಳಿ. ಅಂದ್ರೆ ಶಕ್ತಿವಂತನಾದ ಕುದುರೆ ಬಹಳ ವೇಗವಾಗಿ ಮುಂದುವರಿಯುತ್ತೆ, ಅಶಕ್ತರಾದಂತಹವರು ಹಿಂದೆ ಉಳಿತಾರೆ. ಅದರಿಂದ ಎಚ್ಚರಿಕೆ ಅನ್ನುವಂತಹ ಶಕ್ತಿಯನ್ನ ಸಾಧಕ ಬಳಸ್ಕೊಳ್ಬೇಕು, ಅಥವಾ ಅವನು ಅದನ್ನ ತನ್ನದನ್ನಾಗಿ ಮಾಡ್ಕೊಳ್ಬೇಕು. ಎಚ್ಚರಿಕೆ ಅನ್ನೋದಿದ್ರೆ ಎಂತಹ ಸಾಧನೆಯನ್ನಾದ್ರೂ ಕೂಡ ಮಾಡೋದಿಕ್ಕೆ ಸಾಧ್ಯ ಅಂತ ಹೇಳ್ತಾ ಈ ಒಂದು ಗಾಥೆಯನ್ನ ಭಗವಾನ್ ಬುದ್ಧರು ಹೇಳ್ತಾರೆ. ಅಂದ್ರೆ ಎಚ್ಚರಿಕೆ ಎಷ್ಟು ಮುಖ್ಯ ಸಾಧಕರಿಗೆ ಅನ್ನೋದ್ರ ಬಗ್ಗೆ ಈ ಎಲ್ಲ ವಿಷಯಗಳನ್ನ ಅವರು ತಿಳಿಸ್ಕೊಡ್ತಾರೆ. ಹೀಗೆ ಅನೇಕ ರೀತಿಯಲ್ಲಿ ಅವರು ಅನೇಕರಿಗೆ, ಎಲ್ಲ ಸಾಧಕರಿಗೆ, ಅನೇಕರಿಗೆ ಭಗವಾನ್ ಬುದ್ಧರು ಅಪ್ರಮಾದವನ್ನ ಕುರಿತು ವಿಷಯಗಳನ್ನ ತಿಳಿಸ್ತಾ ಹೋಗ್ತಾರೆ. ಯಾವಾಗ್ಲೂ ಕೂಡ ಸಾಧಕ ಎಚ್ಚರ ತಪ್ಪದೇ ಇರುವ ಹಾಗೆ ನೋಡ್ಕೊಳ್ಬೇಕು, ತನ್ನನ್ನ ತಾನು ಮಾಡ್ಕೊಳ್ಬೇಕು. ತಪ್ಪು ಮಾಡಲು ಎಡೆ ಮಾಡಿ ಕೊಡಬೇಡ, ಅಂದ್ರೆ ತಪ್ಪು ಮಾಡೋದಕ್ಕೆ ನಿನ್ನ ಮನಸ್ಸಿಗೆ ಜಾಗ ಕೊಡಬೇಡ. ನಿನ್ನ ಅರಿಷಡ್ ವರ್ಗಗಳ ತಪ್ಪು ಮಾಡ್ಲಿಕ್ಕೆ ಆಗುವಂತೆ ಬಿಡಬೇಡ, ನೀನು ಎಚ್ಚರಿಕೆಯಿಂದ ಇರು ಅಂತ ಹೇಳ್ತಾ, ಇಂದ್ರಿಯ ಸುಖಗಳಲ್ಲಿ ಅನುರಕ್ತನಾಗಬೇಡ. ಒಂದ್ಸಾರ್ತಿ ಇಂದ್ರಿಯ ಸುಖಕ್ಕೆ ಬಲಿ ಬಿದ್ದರೆ ಅದು ನಮ್ಮನ್ನ ಮುಂದಕ್ಕೆ ಕರ್ಕೊಂಡು ಹೋಗತ್ತೆ. ಬರಿಯ ತಪ್ಪು ದಾರಿಗೆ ಕರ್ಕೊಂಡು ಹೋಗುತ್ತೆ ಹೊರತು ಸರಿ ದಾರಿಗೆ ನಮ್ಮನ್ನ ಕರ್ಕೊಂಡು ಹೋಗೋದಿಲ್ಲ. ಹಾಗಾಗಿ ಇಲ್ಲಿ ಇಂದ್ರಿಯ ಸುಖದಲ್ಲಿ ಅನುರಕ್ತನಾಗಬೇಡ, ಸದಾಕಾಲ ಎಚ್ಚರಿಕೆಯಿಂದ ಇದ್ದುಕೊಂಡು ಸತತ ಧ್ಯಾನಿಯೂ ಆಗಿದ್ದಾಗ ಮಹತ್ತರವಾದ ಸುಖವನ್ನ, ಆನಂದವನ್ನ ಪಡೆಯುತ್ತಾನೆ ಅಂತ ಹೇಳ್ತಾರೆ. ಅಂದ್ರೆ ಸದಾಕಾಲ ಎಚ್ಚರಿಕೆಯಿಂದ ಇದ್ದಾಗ, ಜೊತೆಗೆ ಅದರಿಂದ
ಸತತವಾಗಿ ಧ್ಯಾನಿಯೂ ಆಗಿದ್ದಾಗ, ಧ್ಯಾನವನ್ನು ಕೂಡ ಮಾಡಿದಾಗ ಮಹತ್ತರವಾದ ಆನಂದವನ್ನ ಪಡೆಯೋದಕ್ಕೆ ಸಾಧ್ಯ. ಬರೀ ಎಚ್ಚರದ ಸ್ಥಿತಿಯಲ್ಲಿದ್ದರೆ ಸಾಲದು, ಧ್ಯಾನವನ್ನು ಅಭ್ಯಾಸ ಮಾಡಬೇಕು ಅಂತ ಹೇಳಿ ಭಗವಾನ್ ಬುದ್ಧರು ಹೇಳ್ತಾರೆ. ಅಂದ್ರೆ ಧ್ಯಾನದಲ್ಲಿಯೇ ನನ್ನನ್ನು ನಾನು ಕಂಡುಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗೋದಕ್ಕೆ ಸಾಧ್ಯ, ಎಚ್ಚರ ಮತ್ತೆ ಧ್ಯಾನ. ಹಾಗಾಗಿ ಸತತ ಧ್ಯಾನಿಯೂ ಆಗಿದ್ದಾಗ, ಎಚ್ಚರದಿಂದ ಇರೋದ್ರ ಜೊತೆಗೆ ಸತತ ಧ್ಯಾನಿಯೂ ಆಗಿದ್ದಾಗ ಮಹತ್ತರವಾದ ಸುಖವನ್ನ, ಮಹತ್ತರವಾದ ಆನಂದವನ್ನ ಪಡೆಯೋದಕ್ಕೆ ಸಾಧ್ಯ ಅಂತ ಹೇಳಿ ಅವರು ಹೇಳ್ತಾರೆ. ಹಾಗೆ ಹೇಳುವಾಗ ಅಂತಹ ಒಬ್ಬ ಸಾಧಕ ಅಂದ್ರೆ ಯಾರು ಎಚ್ಚೆತ್ತ ಸ್ಥಿತಿಯಲ್ಲಿರ್ತಾನೋ ಮತ್ತೆ ಸತತ ಧ್ಯಾನಿಯಾಗಿರ್ತಾನೋ ಅಂಥವನು ಯಾವತ್ತೂ ಕೆಳಗೆ ಬೀಳುವುದಿಲ್ಲ. ಅಂದ್ರೆ ಮಾರ್ಗದಿಂದ ಕೆಳಗೆ ಬೀಳೋದಿಲ್ಲ, ಜಾರಿ ಬೀಳೋದಿಲ್ಲ, ಪಥಭ್ರಷ್ಟನಾಗೋದಿಲ್ಲ, ಅಥವಾ ಅವನು ಕೆಳಗೆ ಬಿದ್ದು ಅವನ ದಾರಿಯನ್ನ ಮರೆಯೋದಿಲ್ಲ ಅಂತ ಹೇಳ್ತಾ, ಹಾಗೂ ಸದಾಕಾಲ ನಿರ್ವಾಣಕ್ಕೆ ಹತ್ತಿರದಲ್ಲಿಯೇ ಇರ್ತಾನೆ ಅಂತ ಹೇಳ್ತಾರೆ. ನಿರ್ವಾಣಕ್ಕೆ ಬಹಳ ಹತ್ತಿರದಲ್ಲಿ ಇರುವಂತಹ ಸ್ಥಿತಿಯಲ್ಲಿ ಈ ಸಾಧಕರು ಇರ್ತಾರೆ. ಏಕೆಂದ್ರೆ ಅವರು ಎಚ್ಚರಿಕೆಯೂ ಇರತ್ತೆ, ಮತ್ತೆ ಸತತ ಧ್ಯಾನದಲ್ಲೂ ಕೂಡ ಅವ್ರು ಇರ್ತಾರೆ ಅಂತ ಹೇಳಿ ಭಗವಾನ್ ಬುದ್ಧರು ಹೇಳ್ತಾರೆ. ಅಂದ್ರೆ ಎಚ್ಚರದ ಜೊತೆಗೆ ಧ್ಯಾನವೂ ಕೂಡ ಅತ್ಯಂತ ಮುಖ್ಯವಾದಂತಹದ್ದು ಅಂತ ಹೇಳಿ ಅವ್ರು ಹೇಳ್ತಾರೆ. ಮುಂದೆ ಹೇಳ್ತಾರೆ, ಯಾವ ಭಿಕ್ಕುವು ಎಚ್ಚರಿಕೆಯಲ್ಲಿ ಆನಂದಿಸುತ್ತಾನೆಯೋ ಮತ್ತು ಅಲಕ್ಷ್ಯದಲ್ಲಿ ಭಯ ಪಡುತ್ತಾನೆಯೋ ಅವನು ಕೆಳಗೆ ಬೀಳುವುದಿಲ್ಲ, ಹಾಗೂ ಅವನು ನಿರ್ವಾಣದ ಸಮೀಪದಲ್ಲಿರ್ತಾನೆ ಅಂತ ಹೇಳ್ತಾರೆ. ಅಂದ್ರೆ ಎಚ್ಚರಿಕೆಯ ಸ್ಥಿತಿ ಇತ್ತಲ್ಲ, ಅದು ಆನಂದವನ್ನು ತರುವಂತಹ ಒಂದು ಸ್ಥಿತಿಯಾಗಿರತ್ತೆ. ಎಚ್ಚರಿಕೆ ಬಿಟ್ಟು ನನಗೆ ಎಚ್ಚರ ಇಲ್ಲದ ಸ್ಥಿತಿಗೆ ನಾವು ಹೆದರ್ಬೇಕಾಗತ್ತೆ. ಸಾಧಕರು ಅಂದ್ರೆ ಸದಾಕಾಲ ಎಚ್ಚರದಲ್ಲೇ ಇರಬೇಕು. ಹೆದರಿಕೆ ಯಾವುದಕ್ಕೆ ಅಂದ್ರೆ ಎಲ್ಲಿ ಎಚ್ಚರ ತಪ್ತೀನೋ ಅನ್ನೋ ಹೆದರಿಕೆ ನಮ್ಗಿರ್ಬೇಕು ಅಂತ ಹೇಳ್ತಾರೆ. ಆವಾಗ ಎಚ್ಚರಿಕೆ ಇದ್ರೆ ಕೆಳಗಡೆ ಬೀಳೋದಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಎಚ್ಚರಿಕೆಯ ಸ್ಥಿತಿ ಆನಂದವನ್ನ ತರುವಂತಹ ಒಂದು ಸ್ಥಿತಿಯಾಗಿರತ್ತೆ. ಆವಾಗ ಭಿಕ್ಕು ಅಥವಾ ಸಾಧಕ ಸದಾಕಾಲ ಎಚ್ಚರಿಕೆಯಲ್ಲಿ ಆನಂದವನ್ನ ಕಾಣಬೇಕು, ಎಚ್ಚರಿಕೆ ಇಲ್ದಲೆ ಅಲಕ್ಷ್ಯದಲ್ಲಿ ಇರುವುದಕ್ಕೆ ಅವನು ಭಯ ಪಡಬೇಕು ಅಂತಾರೆ. ಅಂದ್ರೆ ಅಲಕ್ಷ್ಯದಿಂದ ಸಾಧಕ ಯಾವತ್ತೂ ವರ್ತನೆಯನ್ನ ಮಾಡಬಾರದು. ಅವನು ಪಥದಿಂದ ಜಾರಿ ಬಿದ್ಬಿಡ್ತಾನೆ ಇಲ್ದಿದ್ರೆ, ಅಲಕ್ಷ್ಯ ಇದ್ರೆ. ಸದಾಕಾಲ ಗುರಿಯ ಕಡೆಗೆ ಲಕ್ಷ್ಯವನ್ನ ಕೊಟ್ಟಿರ್ಬೇಕು, ಮತ್ತೆ ಎಚ್ಚರಿಕೆಯಿಂದ ಅವನು ಇರ್ಬೇಕಾಗಿರುತ್ತೆ ಅಂತ ಹೇಳ್ತಾರೆ. ಅದರಿಂದ ಆ ಎಚ್ಚರಿಕೆ ಅನ್ನುವಂತಹದ್ದು ಸದಾಕಾಲ ನಮಗೆ ಆನಂದವನ್ನ ತರುವಂತಹ ಸ್ಥಿತಿಯಾಗಿರುತ್ತೆ ಅಂತ, ಈ ಆನಂದವೇ ನಮ್ಮೆಲ್ಲರ ಗುರಿಯಾಗಿರ್ಬೇಕು. ಅದರಿಂದ ಅಲಕ್ಷ್ಯತನಕ್ಕೆ ಸಾಧಕ ಭಯ ಪಡಬೇಕಾಗತ್ತೆ ಅಂತ ಹೇಳ್ತಾ, ತಾನು ಪಥದಿಂದ ಜಾರಿ ಬೀಳುವ ಭಯ ಇರೋದ್ರಿಂದ ಅವನು ಅದರಂತೆ ಅವನು ನಡ್ಕೊಳ್ಬೇಕಾಗತ್ತೆ ಅಂತ ಹೇಳ್ತಾ, ಅಂಥವನು ನಿರ್ವಾಣದ ಸಮೀಪದಲ್ಲಿ ಇರ್ಲಿಕ್ಕೆ ಸಾಧ್ಯ ಇದೆ ಅನ್ನುವಂತಹ ಮಾತನ್ನ ಭಗವಾನ್ ಬುದ್ಧರು ಹೇಳ್ತಾರೆ. ಅದಕ್ಕೆ ಒಂದು ಕಾರಣ ಇದೆ, ಒಂದು ಘಟನೆ ನಡೆದಿರುತ್ತೆ. ಏನ್ ಘಟನೆ ಅಂದ್ರೆ, ತಿಸ್ಸ ಅನ್ನುವಂತಹ ಒಬ್ಬ ಭಿಕ್ಕು ಇರ್ತಾರೆ. ಅವ್ರು ಬಹಳ ಮುಂದೆ ಬರ್ತಾರೆ ಅವರು, ತಿಸ್ಸ ಅನ್ನುವಂಥವ್ರು. ಈ ತಿಸ್ಸ ಅನ್ನುವಂತಹ ಭಿಕ್ಕು ಶ್ರಾವಸ್ತಿ ನಗರದವರು. ಅವರು ಶ್ರಾವಸ್ತಿ ನಗರದಲ್ಲಿ ಹುಟ್ಟಿರ್ತಾರೆ, ಶ್ರಾವಸ್ತಿ ನಗರದಲ್ಲೇ ಬೆಳೆದಿರ್ತಾರೆ. ತುಂಬಾ ಒಂಥರ ಐಶ್ವರ್ಯ ಇದ್ದಂತಹವರ ಮನೆಯ ಮಗುವಾಗಿ ಹುಟ್ಟಿದಂಥವ್ರು ಇವರು, ತಿಸ್ಸ ಅನ್ನುವಂಥವ್ರು. ಅಲ್ಲೇ ಬೆಳೆದಿರ್ತಾರೆ. ಆಮೇಲೆ ಒಂದು ಹಂತಕ್ಕೆ ಬಂದ ಕೂಡಲೇ ಅವರು ಬೇಗನೆ ಭಿಕ್ಕುವಾಗಿ ದೀಕ್ಷೆ ಪಡ್ಕೊಂಡು ಭಗವಾನ್ ಬುದ್ಧರ ಅನುಯಾಯಿ ಆಗ್ಬಿಡ್ತಾರೆ. ಈ ರೀತಿ ಭಿಕ್ಕು ಆದ ನಂತರ ತಿಸ್ಸ ಅವರು ಬಹಳ ಸರಳವಾದಂತಹ ಒಂದು ಜೀವನ ನಡೆಸ್ತಾರೆ. ಅಂದ್ರೆ ಅವರು ನಡೆಸ್ತಿದ್ದಂತಹ ಜೀವನ ಶೈಲಿ ಏನಿತ್ತು, ಅತ್ಯಂತ ಶ್ರೀಮಂತಿಕೆಯ ಜೀವನ ಶೈಲಿ, ಅದನ್ನ ತೊರೆದು ಅವ್ರೇನ್ ಮಾಡ್ತಾರೆ, ತುಂಬಾ ಅತ್ಯಂತ ಸರಳವಾದಂತಹ ಜೀವನವನ್ನ ಜೀವಿಸೋದಕ್ಕೆ ಪ್ರಾರಂಭ ಮಾಡ್ತಾರೆ. ಅವ್ರೇನ್ ಮಾಡ್ತಾರೆ, ಹತ್ತಿರದ ಇವರು ಬುದ್ಧರ ಹತ್ತಿರ ದೀಕ್ಷೆಯನ್ನು ತೆಗೆದುಕೊಳ್ತಾರೆ, ಹೇಗೆ ಧ್ಯಾನ ಮಾಡ್ಬೇಕು ಅನ್ನೋದನ್ನ ಕಲ್ತ್ಕೊಳ್ತಾರೆ. ಕಾಡಿನ ಅಂಚಿನಲ್ಲಿ ಅವರು ಅಲ್ಲಿ ವಾಸ ಮಾಡ್ತಾ ಇರ್ತಾರೆ. ಅವ್ರೇನ್ ಮಾಡ್ತಾರೆ, ಹತ್ತಿರದ ಒಂದು ಹಳ್ಳಿ, ಆ ಹಳ್ಳಿಗೆ ಹೋಗೋದು, ಭಿಕ್ಷಕ್ಕೆ ಹೋಗೋದು. ಅಲ್ಲಿ ಆ ಹಳ್ಳಿ ಅವ್ರು ಹೋಗುವಂತ ಹಳ್ಳಿ ಇದೆಯಲ್ಲ, ಆ ಹಳ್ಳಿಯಲ್ಲಿ ತಿಸ್ಸ ಅವರ ಸಂಬಂಧಿಕರ ಮನೆಗಳು ಹೆಚ್ಚಿಗೆ ಇರುತ್ತೆ. ಸುಮಾರು ಮನೆಗಳು ತಿಸ್ಸ ಅವರಿಗೆ ಸಂಬಂಧಿಕರೇ ಆಗಿರ್ತಾರೆ. ಅವರಲ್ಲಿ ಹೋಗೋದು, ಆ ಹಳ್ಳಿನಲ್ಲಿ ಭಿಕ್ಷೆ ಬೇಡವರು 3 ಮನೆ ಅಥವಾ 5 ಮನೆ ಅಷ್ಟೇ, ಒಂದು ಎಷ್ಟು ಭಿಕ್ಷೆ ಸಿಗತ್ತೆ ಅಷ್ಟೇ, ಅದನ್ನ ತಗೊಂಡು ಬರೋದು, ಮತ್ತೆ
ಕೆಲವು ಮನೆಗಳಲ್ಲಿ ಆಹಾರ ಬಿಡೋದು, ಮತ್ತೆ ಬಂದು ಅದನ್ನ ಸ್ವೀಕರಿಸಿ ಬಂದು ಅದನ್ನ ಭೋಜನ ಮಾಡಿ ನಂತರ ಮತ್ತೆ ಧ್ಯಾನಾಸಕ್ತರಾಗ್ಬಿಡೋದು. ನಿರಂತರ ಸಾಧನೆ. ಎಂತಹ ಸಾಧನೆ ಅಂದ್ರೆ ಅದು ಒಂದೇ ಸರ್ತಿ ಭಿಕ್ಷಕ್ಕೆ ಹೋಗೋದು, ಎಷ್ಟು ಸಿಕ್ಕರೆ ಅಷ್ಟು ತಿನ್ನೋದು, ಮತ್ತೆ ಹಾಗೆ ಹೋಯ್ತು, ಮತ್ತಿನ್ನೇನು ಇಲ್ಲ. ಆ ರೀತಿ ನಿರಂತರ ಸಾಧನೆ ಅಲ್ಲಿ ತೊಡಗ್ಬಿಟ್ಟಿರ್ತಾರೆ. ಆದ್ರೆ ಅವ್ರದ್ದು ಒಂದು ಕಂಡೀಷನ್ ಏನು ಅಂದ್ರೆ, ಯಾರ ಮನೆಯಲ್ಲಿ ಒಂದು ಸಮಾರಂಭ ನಡೀತಾ ಇರುತ್ತೆ, ಸಂಭ್ರಮದ ವಾತಾವರಣ ಇರುತ್ತೆ, ಅಥವಾ ಅವ್ರ ಮನೆಯಲ್ಲಿ ಹೆಚ್ಚುವರಿ ವಿಶೇಷ ಅಡುಗೆ ಆಗಿದೆ, ಅಂಥವ್ರ ಮನೆಗೆ ಹೋಗುತ್ತಿರಲ್ಲ ಅವರು. ಅಂತ ಮನೆಗಳಿಗೆ ಅವ್ರು ಹೋಗದಲ್ಲೇ ಬೇರೆ ಮನೆಗೆ ಭಿಕ್ಷಕ್ಕೆ ಹೋಗ್ತಾ ಇರ್ತಾರೆ. ಆ ಹಳ್ಳಿಯ ಯಾವುದೇ ಸಮಾರಂಭಕ್ಕೆ ಅವ್ರು ಹೋಗೋದಿಲ್ಲ, ಸಂಭ್ರಮ ತುಂಬಿದಂತಹ ಮನೆಗಳಿಗೆ ಅವ್ರು ಹೋಗೋದಿಲ್ಲ. ಹಾಗೆ ಮತ್ತೆ ಅತಿ ಶ್ರೀಮಂತರಿಗೆ ಮನೆಗೂ ಕೂಡ ಹೋಗಲ್ಲ ಅವರು. ಅತಿ ಶ್ರೀಮಂತರು ಅಥವಾ ಹಳ್ಳಿಯ ಬಹಳ ದೊಡ್ಡ ಶ್ರೀಮಂತರು, ಅಧಿಕಾರಸ್ಥರು ಇರುವಂತಹ ಮನೆಗಳಿಗೆಲ್ಲ ಅವರು ಆಹಾರಕ್ಕೆ ಹೋಗಲ್ಲ. ಅದೊಂದು ತೀರ್ಮಾನ ಮಾಡಿರ್ತಾರೆ. ತೀರಾ ಸಾಧಾರಣವಾದಂತಹ ಮನೆಗಳಿಗೆ, ಅದು 2 ರಿಂದ 3 ಮನೆಗಳಿಗೆ ಮಾತ್ರವೇ ಹೋಗೋದು, ಅಷ್ಟು ಆಹಾರ ಸ್ವೀಕರಿಸೋದು, ಬಂದ್ಬಿಡೋದು ಅಷ್ಟೇ. ಈ ರೀತಿ ಯಾವ ಇದಕ್ಕೂ ಕೂಡ ಹೋಗಲ್ಲ, ಯಾವ ಸಮಾರಂಭಕ್ಕೂ ಹೋಗಲ್ಲ, ಶ್ರೀಮಂತರ ಮನೆಗಳಿಗೆ ಹೋಗಲ್ಲ, ಅಧಿಕಾರಿಗಳ ಮನೆಗೆ ಹೋಗಲ್ಲ. ಆ ರೀತಿ ಇರ್ತಾರೆ ಅವರು. ಎಷ್ಟೋ ಸರ್ತಿ ಅವ್ರಿಗೆ ಆಹಾರ ಬಹಳ ಕಡಿಮೆ ಸಿಗ್ತಾ ಇರತ್ತೆ, ಆದ್ರೂ ಅವರು ಅದರ ಬಗ್ಗೆ ತಲೆ ಕೆಡಿಸ್ಕೊಂತಾ ಇರಲ್ಲ. ಆಹಾರಕ್ಕಾಗಿ ಅವರು ಬರೀ ಅಷ್ಟು ಸರಳವಾಗಿರ್ತಾರೆ. ಆದ್ರೆ ಆ ಆ ಹಳ್ಳಿ ಜನ ಅವರ ಬಾಂಧವ್ಯ ಇವ್ರ ಜೊತೆಗಿರುತ್ತಲ್ಲ, ತಿಸ್ಸ ಅವ್ರ ಅವ್ರ ನೆಂಟ್ರಾಗಿರ್ತಾರಲ್ಲ, ಅದರಿಂದ ಬಹಳ ಜನ ಬಂದು ಅವ್ರಿಗೆ ಇವತ್ತು ನಮ್ಮನೆಗೆ ಆಹಾರಕ್ಕೆ ಬನ್ನಿ, ಇವತ್ತು ನಮ್ಮನೇಲಿ ಇಂಥ ಒಂದು ಸಂಭ್ರಮದ ಸಮಾರಂಭ ಇದೆ ಅಂತ ಕರೆದ್ರೆ ಅವ್ರು ಅವತ್ತು ಅದನ್ನ ಅಲ್ಲಿ ಹೋಗೋದಿಲ್ಲ. ಆತರ ಎಷ್ಟು ಆಹ್ವಾನ ಕೊಟ್ರು ಕೂಡ ತಿಸ್ಸ ಅವ್ರು ಹೋಗೋದಿಲ್ಲ. ಕೆಲವು ಬಿಕ್ಕುಗಳು ಏನ್ ಮಾಡ್ತಾರೆ ಅಂದ್ರೆ, ಅವ್ರ ಬಗ್ಗೆ ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಯಾಕೆಂದ್ರೆ ಅದೇ ಹಳ್ಳಿಗೆ ಹೋಗ್ತಾರಲ್ಲ ಇವರು, ತಮ್ಮ ನೆಂಟರು ತಮ್ಮ ಬಂಧು ಬಾಂಧವರು ಇರುವಂತಹ ಹಳ್ಳಿಗೇನೆ ಇವರು ಭಿಕ್ಷಕ್ಕೆ ಹೋಗ್ತಾ ಇರೋದ್ರಿಂದ, ಅವಾಗ ಇವರು ಕೆಲವು ಜನ ಏನ್ ಮಾಡ್ತಾರೆ, ಅದ್ರ ಬಗ್ಗೆ ಮಾತಾಡಕ್ಕೆ ತೊಡೋ ವಿಷಯ ಆಗತ್ತೆ. ಏನ್ ವಿಷಯ ಅಂದ್ರೆ, ತಿಸ್ಸ ಬಂಧುಗಳಿಗೆ ಅಂಟ್ಕೊಂಡ್ಬಿಟ್ಟಿದ್ದಾನೆ, ಅದಕ್ಕೆ ಬರೀ ಬಂಧುಗಳ ಮನೆಗೆ ಮಾತ್ರ ಭಿಕ್ಷಕ್ಕೆ ಹೋಗ್ತಾನೆ. ಅದಕ್ಕಾಗಿ ಈ ಹಳ್ಳಿನಲ್ಲೇ ಭಿಕ್ಷೆ ಬೇಡ್ತಾನೆ, ಈ ಹಳ್ಳಿ ಬಿಟ್ಟು ಬೇರೆ ಕಡೆಗೆ ಅವನು ಹೋಗೋದಿಲ್ಲ ಅಂತ ಹೇಳಿ ಎಲ್ರು ಮಾತಾಡಕ್ ಶುರು ಮಾಡ್ತಾರೆ. ಕೆಲ ಬಿಕ್ಕುಗಳು ಮಾತ್ರ, ಯಾಕೆಂದ್ರೆ ಬೇರೆಯವರು ಮಾತಾಡೋದಿಲ್ಲ. ಯಾರ ಸಾಧನೆಯಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಂಡಿರ್ತಾರೆ, ಯಾರು ನಿಜವಾಗಿ ಭಗವಾನ್ ಬುದ್ಧರ ಶಿಷ್ಯರಾಗಿರ್ತಾರೆ, ಅಂಥವ್ರು ಯಾರು ಈ ರೀತಿಯ ಮಾತುಕತೆಗಳಿಗೆ ಮನಸ್ಸನ್ನ ಕೊಡೋದಿಲ್ಲ. ಇನ್ನು ಅರ್ಧ ಬೆಂದ ಮಡಕೆ ಅಂತ ಹೇಳ್ತಾರಲ್ವಾ, ಆ ರೀತಿಯವರು ಮಾತ್ರವೇ ಈ ರೀತಿ ಮಾತನಾಡುವಂತಹದ್ದು. ಅವರು ಇರ್ತಾರೆ ಅಲ್ವಾ, ಒಂದು ಸಂಘ ಸಂಸ್ಥೆ ಅಂದಾಗ ಎಲ್ಲರೂ ಸೇರ್ಬಿಟ್ಟಿರ್ತಾರಲ್ವಾ, ಹಾಗಾಗಿರುತ್ತೆ ಅಷ್ಟೇನೇನೆ. ಹಾಗಾಗಿ ಕೆಲವರು ಈ ಮಾತುಗಳನ್ನ ಆಡಿದಾಗ ಈ ವಿಷಯ ಭಗವಾನ್ ಬುದ್ಧರ ಕಿವಿ ತಲುಪಿಬಿಡುತ್ತೆ. ಅವ್ರಿಗೆ ವಿಷಯ ತಿಳಿಯುತ್ತೆ. ಅವ್ರೇನ್ ಮಾಡ್ತಾರೆ, ತಿಸ್ಸನ್ನ ಕರೀತಾರೆ, ಬಾಪ ಇಲ್ಲಿ ಅಂತ ಕರೆದ್ಬಿಟ್ಟು ಕೇಳ್ತಾರೆ, ಯಾತಕ್ಕೆ ನೀನು ಒಂದೇ ಹಳ್ಳಿಗೆ ಭಿಕ್ಷಕ್ಕೆ ಹೋಗ್ತೀಯಂತೆ? ಹೌದು ಮಹಾಸ್ವಾಮಿ, ಹೋಗ್ತೀನಿ. ನೀನ್ ಯಾಕೆ ನಿನ್ನ ಬಂಧುಗಳಿಗೆ ಆ ಅಂಟ್ಕೊಂಡಿದೀಯಾ ಅಂತ ಕೇಳ್ತಾರೆ. ಅವಾಗ ತಿಸ್ಸ ಅವ್ರು ಹೇಳ್ತಾರೆ, ಇಲ್ಲ ಭಗವಾನ್ರೆ, ನಾನು ಯಾರಿಗೂ ಅಂಟ್ಕೊಂಡಿಲ್ಲ, ಆದ್ರೆ ನನಗೆ ಆ ಹಳ್ಳಿಗೆ ನಾ ಯಾಕೆ ಹೋಗ್ತೀನಿ ಅಂತ ಹೇಳಿದ್ರೆ, ನಾನು ವಾಸ ಮಾಡ್ತಾ ಧ್ಯಾನ ಮಾಡ್ತಾ ಇರುವ ಜಾಗಕ್ಕೆ ಈ ಹಳ್ಳಿ ಇದೆಯಲ್ಲ, ಅದು ಬಹಳ ಹತ್ತಿರದಲ್ಲಿದೆ. ಆ ಹತ್ತಿರದಲ್ಲಿರೋದ್ರಿಂದ ಕೇವಲ 2-3 ಮನೆಗಳಲ್ಲಿ ಮಾತ್ರ ಆಹಾರ ಬೇಡ್ತೀನಿ. ಅದು ಕೂಡ ಅಲ್ಲಿ ನನಗೆ ತುಂಬಾ ಕಡಿಮೆ ಆಹಾರ ಸಿಗುತ್ತೆ, ಅಲ್ಪ ಆಹಾರ ಸಿಗುತ್ತೆ, ಅದರಲ್ಲೇ ನಾನು ತೃಪ್ತನಾಗ್ತೀನಿ. ಯಾಕೆಂದ್ರೆ ಅದು ಹೇಗೆ ಇರ್ಲಿ, ಎಷ್ಟೇ ಇರ್ಲಿ, ಬಹಳ ಕಡಿಮೆನೆ ಸಿಗತ್ತೆ ನನಗೆ. ಆದ್ರೆ ಎಷ್ಟೇ ಇರ್ಲಿ, ಆ ಅಲ್ಪ ಆಹಾರ ಅದು ಹೇಗೆ ಇರ್ಲಿ, ಅದು ರುಚಿಯಾಗಿರ್ಲಿ, ರುಚಿಯಾಗಿಲ್ದಲೇ ಇರ್ಲಿ, ಚೆನ್ನಾಗಿಲ್ದಲೇ ಇರ್ಲಿ, ಅದ್ರ ಬಗ್ಗೆ ನಾನು ಗಮನ ಕೊಡಲ್ಲ. ಅದು ಹೇಗಿದೆ ಅಂತ ಕೂಡ ನಾನು ಅದ್ರ ಬಗ್ಗೆ ವಿಮರ್ಶೆ ಮಾಡಲ್ಲ, ಅದ್ರ ಬಗ್ಗೆ ಗಮನ ಹರಿಸೋದೇ ಇಲ್ಲ ನಾನು. ಅದನ್ನ ಸುಮ್ಮನೆ ಸ್ವೀಕರಿಸ್ತೇನೆ ಅಷ್ಟೇ. 2-3 ಮನೆ ಅಷ್ಟೇ ನಾ ಹೋಗುವುದು, ಬಾಕಿ ಯಾವುದಕ್ಕೂ ನಾನು ಎಲ್ಲೂ ಹೋಗೋದಿಲ್ಲ. ಆ ಹಳ್ಳಿ ನನಗೆ ನಾನಿರುವ ಜಾಗಕ್ಕೆ ಹತ್ತಿರವಿದೆ, ಮತ್ತೆ ನನ್ನ ವೇಳೆಯ ಉಳಿತಾಯವಾಗುತ್ತದೆ. ಅದಕ್ಕಾಗಿ ನಾನು ಅದ್ಯಾವುದರ ಬಗ್ಗೆ, ಆಹಾರದ ಬಗ್ಗೆ ಗಮನ ಹರಿಸದೆ ಆ ಅಲ್ಪ ಆಹಾರದಲ್ಲಿ ನಾನು ತೃಪ್ತನಾಗ್ತೇನೆ. ಮತ್ತೆ ತಕ್ಷಣ ಏಕಾಂತಕ್ಕೆ ತೆರಳಿ ನನ್ನ ಸಾಧನೆಯಲ್ಲಿ ನಿರತನಾಗ್ಬಿಡ್ತೇನೆ ಅಂತ ಹೇಳಿ ಅವರು ತಿಸ್ಸ ತಿಳಿಸ್ತಾರೆ. ಯಾವುದಕ್ಕೂ ಅಂಟ್ಕೊಂಡಿಲ್ಲ, ಯಾವ ಫಂಕ್ಷನ್ಗೂ ಅಂದ್ರೆ ಯಾವ ಸಮಾರಂಭಗಳಿಗೂ ನಾ ಹೋಗಲ್ಲ, ಯಾರ ಮನೆಗೂ ನಾ ಹೋಗಲ್ಲ, 2-3 ಮನೆ ಅಷ್ಟೇ ನಾನು ಭಿಕ್ಷೆ ಬೇಡುವಂತಹದ್ದು ಅಂತ.
ಭಗವಾನ್ರಿಗೆ ಈ ವಿಷಯ ಗೊತ್ತಿರುತ್ತೆ, ಆದ್ರೆ ಜನರಿಗೆ ಅಂದ್ರೆ ಬೇರೆಯವ್ರು ಮಾತನಾಡುವಂತ ಅವ್ರಿಗೆ ತಿಳಿಸ್ಕೊಡ್ಬೇಕಲ್ವಾ, ಅದಕ್ಕಾಗಿ ಕರೆದು ಕೇಳಿರ್ತಾರೆ. ಭಗವಾನ್ರಿಗೆ ಈ ವಿಷಯ ಗೊತ್ತಿರುತ್ತೆ, ಆದ್ರೆ ಬೇರೆ ಭಿಕ್ಕುಗಳಿಗೆ ಅವರ ಪ್ರಶ್ನೆಗಳಿಗೆ ಉತ್ತರ ಸಿಗಲಿ ಅಂತ ಭಗವಾನ್ರು ಎಲ್ಲರ ಎದುರಿಗೆ ತಿಸ್ಸ ಅವರಿಗೆ ಈ ಪ್ರಶ್ನೆಯನ್ನ ಕೇಳಿರ್ತಾರೆ. ಆವಾಗ ಭಗವಾನ್ರು ಹೇಳ್ತಾರೆ, ಭಿಕ್ಕು ಆದಂತಹವನು ಸದಾ ಸಂತೃಪ್ತಿಯಲ್ಲಿರಬೇಕು. ಅಂದ್ರೆ ಈ ಸಾಧಕರಿಗೆ ಇದು ಅನ್ವಯಿಸುತ್ತೆ. ಸಾಧಕರಾದಂತಹ ನಾವೆಲ್ಲರೂ ಕೂಡ ಈ ರೀತಿಯಾಗಿ ಸದಾ ಕಾಲ ಒಂದು ಶಾಂತಿ, ಸಂತೃಪ್ತಿ, ಸಮಾಧಾನದಿಂದ ಇರಬೇಕಾಗತ್ತೆ. ಪಂಡಿತರು ಸಂತೃಪ್ತಿಯನ್ನ ಸಾಧಿಸಿರುತ್ತಾರೆ. ಇಲ್ಲಿ ಪಂಡಿತರು ಅಂದ್ರೆ ತಿಳಿದವರು, ಜ್ಞಾನಿಗಳು ಅಂತ ಅರ್ಥ. ಬರೀ ಓದಿಕೊಂಡಂತಹ ಪಾಂಡಿತ್ಯ ಅಲ್ಲ ಇದು, ಜ್ಞಾನಿಗಳು ಅಂತ ಹೇಳಿ ಹೇಳ್ತಾರೆ. ಹಾಗಾಗಿ ಪಂಡಿತರು ಸಂತೃಪ್ತಿಯನ್ನ ಸಾಧಿಸಿರುತ್ತಾರೆ. ಅದು ಸಾಧಕನ ಬಹುದೊಡ್ಡ ಗುಣ ಅಂತ ಹೇಳಿ ಭಗವಾನ್ರು ಹೇಳ್ತಾರೆ. ಹಾಗಾಗಿ ಇದು ಒಂದು ಅಪ್ರಮಾದ ವರ್ಗದಲ್ಲಿ ಬರುವಂತಹ ಒಂದು ಶ್ಲೋಕ. ಮತ್ತೆ ಕೆಲವು ಅದಕ್ಕೆ ಪೂರಕವಾದಂತಹ ಕೆಲವು ಘಟನೆಗಳು, ಇವೆಲ್ಲವೂ ಕೂಡ ಆ ಕಾಲದಲ್ಲಿ ನಡೆದಂತಹ ಘಟನೆಗಳೇನೆ. ಆ ನಡೆದ ಘಟನೆಗೆ ತಕ್ಕಂತಹ ವಿಷಯಗಳನ್ನ ಅವ್ರು ಹೇಳಿದಾಗ ಮೊದಲನೇ ಸಂಗಾಯನದಲ್ಲಿ ಇವೆಲ್ಲವನ್ನ ಬೇರ್ಪಡಿಸಿ ಎಲ್ಲವನ್ನ ಒಂದು ಕ್ರೋಢೀಕರಿಸಿ ಮೊದಲು ಕ್ರೋಢೀಕರಣ ಮಾಡ್ತಾರೆ, ಆಮೇಲೆ ಬೇರ್ಪಡಿಸ್ತಾರೆ, ಆಮೇಲೆ ಎಲ್ಲವನ್ನ ಅಧ್ಯಾಯಗಳಾಗಿ ಮಾಡಿ ಅದನ್ನ ಒಂದೊಂದೇ ಅಧ್ಯಾಯದಲ್ಲಿ ಕೊಡ್ತಾರೆ. ಯಾಕೆಂದ್ರೆ ನಮ್ಗೆ ಸಾಧಕರಿಗೆ ಅನುಕೂಲ ಆಗ್ಲಿ ಅನ್ನುವಂತಹ ಒಂದು ದೃಷ್ಟಿಯಿಂದ. ಹಾಗಾಗಿ ಇದು ಅಪ್ರಮಾದದ ಬಗ್ಗೆ ಇರುವಂತಹ ಕೆಲವು ಶ್ಲೋಕಗಳು ಮತ್ತೆ ಕೆಲವು ಗಾಥೆಗಳ ವಿಷಯಗಳು. ಹೀಗೆ ಭಗವಾನ್ ಬುದ್ಧರ ಒಂದು ಕೊಟ್ಟ ಕೊನೆಯ ಸಂದೇಶ ಕೂಡ ಇದೆ. ಕೊಟ್ಟ ಕೊನೆಯ ಸಂದೇಶ ಏನು ಅಂದ್ರೆ ಅದು ಅಪ್ರಮಾದವನ್ನ ಕುರಿತದ್ದಾಗಿಯೇ ಇರುತ್ತೆ. ಅಪಮಾದೇನ ಸಂಪಾದೇಥ ಅಂತ ಹೇಳ್ತಾರೆ. ಅಂದ್ರೆ ಎಚ್ಚರಿಕೆಯನ್ನ ಸದಾಕಾಲ ಸಂಪಾದನೆ ಮಾಡಿರಿ ಅಂತ. ಅಂದ್ರೆ ಸದಾಕಾಲ ಎಚ್ಚರಿಕೆ ಅನ್ನುವಂತಹ ಒಂದು ಶ್ರೀಮಂತಿಕೆಯನ್ನ ಗಳಿಸ್ಕೊಳ್ಬೇಕೆ ಹೊರತು ಬೇರೆ ಏನನ್ನೂ ಅಲ್ಲ. ಎಚ್ಚರಿಕೆಯನ್ನ ಗಳಿಸಿಕೊಳ್ಳಿ ಅಂತ ಹೇಳ್ತಾರೆ. ಏಕೆಂದ್ರೆ ಸದಾ ಎಚ್ಚರದಿಂದ ಇರುವವನು ಸಂಯಮವನ್ನ ಹೊಂದಿರುತ್ತಾನೆ ಅಂತ ಹೇಳ್ತಾರೆ. ಅಂತಹ ಸಾಧಕ ಎಂದಿಗೂ ತಪ್ಪು ಮಾಡುವುದಿಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ, ಕೊನೆಯ ಆ ಶ್ಲೋಕ ಚೆನ್ನಾಗಿದೆ ಅದು. ಅಂದ್ರೆ ಸೀಸ್ ಟು ಡೂ ಈವಿಲ್, ಲರ್ನ್ ಟು ಡೂ ಗುಡ್, ಆಲ್ವೇಸ್ ಬಿ ಇನ್ ಅವೇರ್ನೆಸ್ ಅಂತ ಹೇಳ್ತಾ, ಇದು ಎಲ್ಲ ಬುದ್ಧರ ಅನುಶಾಸನ ಅಂತ. ಅಂದ್ರೆ ತಪ್ಪು ಮಾಡುವುದು ಅದನ್ನ ನಿಲ್ಲಿಸುವುದು, ತಪ್ಪು ಮಾಡುವುದನ್ನ ನಿಲ್ಲಿಸಬೇಕು. ಸದಾಕಾಲ ಬರೀ ಅಷ್ಟು ಮಾತ್ರ ಸಾಲದು, ಸದಾಕಾಲ ಒಳ್ಳೆಯದನ್ನೇ ಮಾಡಬೇಕು, ಮತ್ತೆ ಸದಾಕಾಲ ಎಚ್ಚರದಿಂದ ಇರಬೇಕು. ಇದು ಎಲ್ಲ ಬುದ್ಧರ ಅನುಶಾಸನ ಅಂತ ಹೇಳ್ತಾರೆ. ಅಂದ್ರೆ ಯಾವ ಬುದ್ಧ ಬಂದ್ರು ಇದೇ ವಿಷಯಗಳನ್ನೇ ಪ್ರಮುಖವಾಗಿ ತಿಳಿಸುವಂತಹದ್ದು ಅಂತ ಹೇಳ್ತಾ, ಇದು ಅಪ್ರಮಾದದ ಬಗ್ಗೆ ಇರುವಂತಹ ವಿಷಯ, ಭಗವಾನರು ತಿಳಿಸಿರುವಂತಹ ಮಹತ್ತರವಾದಂತಹ ವಿಷಯ. ಈ ಅಪ್ರಮಾದ ವರ್ಗದಲ್ಲಿ ನಾವು ಏನನ್ನ ತಿಳ್ಕೊಂಡ್ವಿ ಅಂತ ಒಂದು ನಿಮಿಷದಲ್ಲಿ ನಾವು ಅದನ್ನ ನೋಡ್ಬಿಡೋಣ. ಅಪ್ರಮಾದ ವರ್ಗದ ಒಂದು ಚೂರು ಸಾರಾಂಶ ಹೇಗಿದೆ ಅಂದ್ರೆ, ಎಚ್ಚರಿಕೆಯಿಂದ ಇರುವವರು ಅಮರರಾಗಿರ್ತಾರೆ, ಎಚ್ಚರಿಕೆ ಇಲ್ಲದೆ ಇರುವವರು ಸತ್ತಂತೆ. ನಾವು ಅಪ್ರಮಾದದಿಂದ ಪ್ರಯತ್ನ ಮಾಡಿದ್ರೆ ಖಂಡಿತ ಯಶಸ್ವಿ ಆಗ್ತೇವೆ. ನಮ್ಮ ಗುರಿಯನ್ನ ಮುಟ್ಟೋದಿಕ್ಕೆ, ನಿರ್ವಾಣದ ಕಡೆಗೆ ಹೋಗ್ಲಿಕ್ಕೆ ಸಾಧ್ಯ ಆಗತ್ತೆ. ಅಂದ್ರೆ ಪ್ರಯತ್ನದಿಂದಲೇ ಪರಮಾರ್ಥ ಸಾಧ್ಯ. ಪರಮಾರ್ಥ ಎಚ್ಚರಿಕೆ ಇಲ್ದಲೇ ಇದ್ರೆ ಅದು ಬರೋದಿಲ್ಲ ಅಂತ ಹೇಳ್ತಾರೆ. ಮತ್ತೆ ಮೇಧಾವಿಗಳು ತಮ್ಮ ಸಾಧನೆಯಿಂದ ಮೂರ್ಖರನ್ನ ದಾಟಿ ಮುಂದಕ್ಕೆ ಹೋಗ್ತಾರೆ ಅನ್ನುವ ಮಾತನ್ನ ಭಗವಾನ್ ಬುದ್ಧರು ಹೇಳ್ತಾರೆ. ಅಂದ್ರೆ ಮೇಧಾವಿಗಳು ಅಂದ್ರೆ ಇಲ್ಲಿ ವಿಷಯವನ್ನ ತಿಳ್ಕೊಂಡು ಸಾಧನೆ ಮಾಡ್ತಾ ಇರುವಂತಹ ಮೇಧಾವಿಗಳು. ಅವ್ರೇನ್ ಮಾಡ್ತಾರೆ, ಮೂರ್ಖರು ಇನ್ನು ಹಿಂದೆನೆ ಇರ್ತಾರೆ, ಅವರು ತಪ್ಪು ಮಾಡ್ತಾನೆ ಇರ್ತಾರೆ, ಅದರಿಂದ ಪಾಠ ಕಲಿಯೋದಿಲ್ಲ. ಇವರು ಪಾಠ ಕಲಿತು ಮುಂದಕ್ಕೆ ಮುಂದಕ್ಕೆ ಹೋಗ್ತಾ ಇರ್ತಾರೆ. ಹೀಗೆ ಎಚ್ಚರದ ಸ್ಥಿತಿಯಲ್ಲಿ ಇದ್ದಾಗ ಭಿಕ್ಕುವು ಆನಂದದಿಂದ ಇರ್ತಾರೆ, ಹಾಗೂ ಎಚ್ಚರದಿಂದಲೇ ನಿರ್ವಾಣದ ಸಮೀಪಕ್ಕೆ ಹೋಗೋದಕ್ಕೆ ಸಾಧ್ಯ ಅಂತ ಹೇಳಿ ಬುದ್ಧರು ಹೇಳ್ತಾರೆ. ಕಾಡಿನ ಅಗ್ನಿಯಂತೆ ಎಲ್ಲ ಬಂಧನಗಳನ್ನ ದಹಿಸಿದಾಗ ಮುನ್ನಡೆ ಸಾಧ್ಯವಾಗತ್ತೆ ಅನ್ನೋದು ಇನ್ನೊಂದು ಶ್ಲೋಕದ ಒಂದು ಭಾವಾರ್ಥ. ಅಂದ್ರೆ ಯಾವ ರೀತಿ ನಮ್ಮನ್ನ ನಾವು ಪರಿಶುದ್ಧ ಮಾಡ್ಕೊಳ್ಬೇಕು ಅಂದ್ರೆ, ಕಾಡಿನ ಅಗ್ನಿ ಎಲ್ಲವನ್ನ ಸುಟ್ಟು ಹಾಕುವಂತೆ ನಾವು ಈ ಒಂದು ಜ್ಞಾನ ಅಪ್ರಮಾದ ಅನ್ನುವ ಎಚ್ಚರಿಕೆಯಿಂದ ನಮ್ಮಲ್ಲಿರುವ ಅಹಂ ಆಗ್ಲಿ, ಅರಿಷಡ್ ವರ್ಗಗಳ ಕಾಟಗಳಾಗ್ಲಿ, ಕಾಮಕ್ರೋಧಗಳಾಗ್ಲಿ ಎಲ್ಲವನ್ನ ಕೂಡ ಸುಟ್ಟು ಹಾಕಬೇಕು. ಆವಾಗ ನಾವು ಪರಿಶುದ್ಧರಾಗಿ ಈ ಎಚ್ಚರಿಕ ಸ್ಥಿತಿಯಲ್ಲಿ ನಿರ್ವಾಣದ ಹಾದಿಯಲ್ಲಿ ಬಹಳ ಮುಂದಕ್ಕೆ ಹೋಗೋದಕ್ಕೆ ಸಾಧ್ಯ ಅಂತ ಬುದ್ಧರು ಹೇಳ್ತಾರೆ. ಸಂತೃಪ್ತಿಯೇ ಅಂತವರ ಪರಮ ಗುಣ. ಅವರಿಗೆ ಭಿಕ್ಷೆ ಸಿಗಲಿ ಬಿಡ್ಲಿ,
ಅವರಂತೂ ಸಂತೃಪ್ತರೇ ಆಗಿರ್ತಾರೆ. ಜಾಗೃತ ಸ್ಥಿತಿಯಲ್ಲಿ ಇರೋದ್ರಿಂದ ಅವರು ನಿರ್ವಾಣಕ್ಕೆ ಹತ್ತಿರ ಆಗಿರ್ತಾರೆ ಅಂತ ಹೇಳ್ತಾ, ಆ, ಈ ಇಷ್ಟು ವಿಷಯಗಳನ್ನ ಈ ಒಂದು ಅಪ್ರಮಾದ ವರ್ಗ ಅಥವಾ ಎಚ್ಚರಿಕೆಯ ವರ್ಗ ಅನ್ನೋ ಧಮ್ಮಪದದ 2ನೇ ಅಧ್ಯಾಯದಲ್ಲಿ ಈ ವಿಷಯಗಳನ್ನ ತಿಳಿಸಿಕೊಡ್ತಾ ಇದ್ದಾರೆ. ಈ ಒಂದು ಅವಕಾಶ ಮಾಡಿಕೊಟ್ಟಂತಹ ಫೆಡರೇಷನ್ನಿನ ಪದಾಧಿಕಾರಿಗಳಿಗೆ ವಂದನೆಗಳನ್ನು ಅರ್ಪಿಸ್ತಾ ಕೇಳಿದಂತಹ ನಿಮ್ಮೆಲ್ರಿಗೂ ಕೂಡ ವಂದನೆಗಳು. ನಮಸ್ಕಾರ.